ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ರಾಜಿ ರಾಜಿ ಹೊತ್ತಾಗೋಯ್ತೇನೆ, ಇನ್ನೂ 12 ಗಂಟೆ ಆಗಿಲ್ಲ ತಾನೆ. ತಗೋ ಸರಿಯದ ಎಣಿಸ್ಕೊಂಡು ಪೀಸ್ ಕಟ್ಬಿಡು. ಯಾಕೆ ನಾನು ಬರಲ್ಲ ಅಂತ ಹೆದರ್ಕೊಂಡ್ಬಿಟ್ಯಾ? ಹೆದರಿಕೆ ಆಗಿದ್ದು ಹೌದು. ಇಷ್ಟೊಂದು ದುಡ್ಡು ಹೇಗಕ್ಕ ಹೊಂದಿಸ್ದೆ? ಅದು ನಾನು ಮನೇಲಿ ಹೇಳ್ತೀನಿ. ತಗೋ ನೀನ್ ಮೊದ್ಲು ಪೀಸ್ ಕಟ್ಟಿ ಪರೀಕ್ಷೆ ಬರೆಯೋಗು. ಹೋಗಮ್ಮ. ಯಾಕೆ? ಅಯ್ಯೋ ನಿನ್ನ ಪರೀಕ್ಷೆ ಚೆನ್ನಾಗಿ ಬರಿ ಆಯ್ತಾ? ಬಂಗಾರಿಗೆ ಓದಿನ ಬಗ್ಗೆ ಅದೆಷ್ಟು ಪ್ರೀತಿ. ಪರೀಕ್ಷೆ ಎಲ್ಲಿ ತಪ್ಪೋಗುತ್ತೆ ಅಂತ ಹೆದರ್ಕೊಂಡ್ಬಿಟ್ಟಿದ್ಲು. ಪಾಪ ಈ ವಯಸ್ಸಲ್ಲಿ ಹೆಣ್ಮಗ ಕಷ್ಟಪಡ್ತಿರೋದು ನೋಡ್ತಿದ್ರೆ ನನಗೆ ಕರುಳು ಚುರುಕಂತದೆ ರಾಮಯ್ಯ. ನೀನ್ ಏನೇ ಹೇಳು, ಇದ್ರೆ ನಮ್ ಸುಮಿ ಅಂತ ಮಗಳು ಇರ್ಬೇಕು ನೋಡು. ಹೌದು ಕಣ್ ವಿಜಯಮ್ಮ, ಮದುವೆ ಆಗಿ ಗಂಡನ ಮೇಲೆ ಸುಖವಾಗಿರ್ಬೇಕಾದ ನಮ್ಮ ಹುಡುಗಿ ಇಡೀ ಮನೆ ಜವಾಬ್ದಾರಿ ತಗೊಂಡು ನಮ್ಮನ್ನೆಲ್ಲ ತಾಯಿ ಸಾಕ್ತಂಗೆ ಸಾಕ್ತೈತೆ ನನ್ನ ಮಗಳು. ಅದೇ ವಿಷಯ ಮಾತಾಡೋಣ ಅಂತ ಬಂದೀನಿ ರಾಮಯ್ಯ. ಹೆಂಗೂ ನಮ್ಮ ಸುಮಿ ಮದುವೆ ವಯಸ್ಸಿಗೆ ಬಂದವಳೆ. ನೀನು ಹೂ ಅಂದ್ರೆ ಸುಮಿನ ನಮ್ಮನೆ ಸೊಸೆ ಮಾಡ್ಕೊಳವ ಅಂತ. ಆಮೇಲೆ ನಿನ್ ಸಮಸ್ಯೆಗಳು ಇರಲ್ಲ ರಾಮಯ್ಯ. ನೋಡು ವಿಜಯಮ್ಮ, ನನ್ನ ಮಗಳಿಗೆ ನಾನು ಮದುವೆ ಮಾಡಬೇಕು ಅಂದ್ಕೊಂಡಿದ್ದೀನಿ, ಮಾರಬೇಕು ಅಂದ್ಕೊಂಡಿಲ್ಲ. ರಾಮಯ್ಯ, ಇಡೀ ಕೇರಿಲಿ ನಿಮ್ಮ ಮಗನ ಬಗ್ಗೆ ಕೇಳಿ ನೋಡಿ ವಿಜಯಮ್ಮರೇ, ಅವರೇ ಗುಣಗಾನ ಮಾಡ್ತಾರೆ. 10 ಕಡೆ ಕೇಳಿ ಹೆಣ್ಣು ಕೊಡು ಅಂತ ದೊಡ್ಡವ್ರು ಹೇಳ್ತಾರೆ. ಅಂಥದ್ರಲ್ಲಿ ನಾನು ಕಣ್ಣಾರ ನೋಡಿ ಕಿವಿಯಾರ ಕೇಳಿ ನನ್ನ ಮಗಳನ್ನ ನಿನ್ನ ಮಗನಿಗೆ ಕೊಟ್ಟೇನೆ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ವಿಜಯಮ್ಮ, ಮರ್ತ್ಕೊಬಿಡಿ. ರಾಮಯ್ಯ, ಈ ವಯಸ್ಸಲ್ಲಿ ಎಲ್ಲ ಗಂಡ್ಮಕ್ಳು ಹಂಗ ಆಡೇ ಆಡ್ತವೆ. ಮದುವೆ ಆದ್ಮೇಲೆ ನನ್ ಮಗನು ಸರಿ ಹೋಯ್ತಾನೆ. ನಿನ್ನ ಮಗ ಸರಿ ಹೋಗ್ಲಿ ಅಂತ ನನ್ನ ಮಗಳನ್ನ ಕೊಡಕ್ಕಾಗತ್ತಾ? ಗತಿ ಇಲ್ಲದೆ ಇದ್ದಾಗ ಗಟ್ಟಿ ಸಂಬಂಧ ಬಂದ್ರೆ ಕಣ್ಣು ಮುಚ್ಕೋಬಾರ್ದು ರಾಮಯ್ಯ. ನನ್ನ ಮಗಳು ಗಂಡ ಆಗ್ಬರೋನು ಕೂಲಿ ಮಾಡ್ಕೊಂಡಿದ್ರು ಪರವಾಗಿಲ್ಲ ವಿಜಯಮ್ಮ, ನನ್ನ ಮಗಳನ್ನ ಜೋಪಾನಾಗಿ ನೋಡ್ಕೋಬೇಕು ಅಂತ ಗುಣ ಇರೋನು ನನ್ನ ಗಳಿಯ ಆಗಿ ಬರಬೇಕು. ಹೌದಾ? ಸರಿ, ಹಾಗಾದ್ರೆ ನಾನು ನೋಡ್ತೀನಿ ನಿನ್ ಮಗಳನ್ನ ದ್ಯಾರಿ ಕೊಟ್ಟು ಮದುವೆ ಮಾಡ್ತೀಯ ಅಂತ. ಅಲ್ಲ, ನಿನ್ ಏಕ್ತೆಗೆ ಔಷಧಿ ತಗೊಳಕ್ಕೆ ಕಾಸಿಲ್ಲ, ಮದುವೆ ಬೇರೆ ಮಾಡ್ತೀಯ? ಯೋ, ನಿನಗೆ 1 ಗ್ರಾಮ್ ಚಿನ್ನದ ಬೆಲೆ ಗೊತ್ತೇನಯ್ಯ? ಅಲ್ಲ, ಮಗಳಿಗೆ ಕಿವಿ ಮೋಲನೋ ಇಲ್ಲ ಮೂಗ್ತಿರೋ ತಂದ್ಕೊಂಡ್ರಲ್ವೇ ಚಿನ್ನದ ಬೆಲೆ ಗೊತ್ತಾಗೋದು. ನಿನ್ ಏಕ್ತೆಗೆ ಮನೆ ಬಾಡಿಗೆನೆ ಕಟ್ಟಕ್ಕಾಗಲ್ಲ, ನಿನ್ ಮಗಳು ಮದುವೆ ಮಾಡ್ತೀಯಾ? ಮಮ್ಮ ನನಗೆ ಇವತ್ತು ಸ್ವೀಟ್ ತಿನ್ಬೇಕು ಅನಿಸ್ತಾ ಇದೆ. ಹೌದಾ? ಸರಿ, ಹಾಗಿದ್ರೆ ಆನ್ಲೈನ್ ಆರ್ಡರ್ ಮಾಡಿ, 1/2 an hour ಬರುತ್ತೆ. ನನಗೆ ಅದೆಲ್ಲ ಬೇಡ, ನೀನೇ ಮಾಡ್ಕೊಡ್ಬೇಕು. ಗಂಗಾ, ಅಮ್ಮಂಗೆ ಸುಸ್ತಾಗಿದೆ, ಹಠ ಮಾಡಬಾರ್ದು. ನಿಂಗೆ ಯಾವ ಸ್ವೀಟ್ ಬೇಕು ಹೇಳು, ಆನ್ಲೈನ್ ಆರ್ಡರ್ ಮಾಡ್ತೀನಿ. ಹಾ, ಅದ್ರ ಜೊತೆಗೆ ಪಿಜ್ಜಾ. ಸಾಧನಾ, ಮಗು ಅಷ್ಟು ಆಸೆಯಿಂದ ಸ್ವೀಟ್ ಕೇಳ್ತಾ ಇದೆ, ಮಾಡ್ಕೊಡಕ್ಕಾಗಲ್ವಾ? ಧೃತಿಪುಟಿ, ಬೇಜಾರು ಮಾಡ್ಕೋಬೇಡ, ನಿಂಗೆ ಇವತ್ತು ಸ್ವೀಟ್ ತಿನ್ಬೇಕು ಅಷ್ಟೇ ತಾನೇ? ಏನ್ ಬೇಕು ಹೇಳು, ನಾನು ಮಾಡ್ಕೊಡ್ತೀನಿ. ರಸಗುಲ್ಲ, ಗುಲಾಬ್ ಜಾಮೂನ್,
ಶಾವಿಗೆ ಪಾಯಸ ಕರೆಕ್ಟಾ? ನಂಗೆ ಸ್ವಲ್ಪ ದುಡ್ಡು ಬೇಕು, ಕೊಡು. ದುಡ್ಡ ನನ್ನ ಹತ್ರ ಎಲ್ಲಿರುತ್ತೆ? ಹೋಗಿ ನಿಮ್ಮ ಅಪ್ಪನ್ನ ಕೇಳು. ಪ್ಲೀಸ್ ಅಮ್ಮ, ಅಪ್ಪನ ಹತ್ರ ಕೇಳಿದ್ರು ನನಗೆ ಬೈತಾರೆ. ನಿನಗೆ ಗೊತ್ತು ತಾನೆ. ಸರಿಯಾದ ರೀಸನ್ ಕೊಟ್ಟು ಆ ದುಡ್ಡನ್ನ ಸರಿಯಾಗಿ ಖರ್ಚು ಮಾಡಿದ್ರೆ ಯಾಕೆ ಕೊಡಲ್ಲ? ನನಗೆ ಸರಿ ಅನ್ಸೋದು ಅವ್ರಿಗೆ ಸರಿ ಅನ್ಸಲ್ವಲ್ಲ. ಅದು ಏನೇ ಇದು ಗಲಾಟೆ? ಇನ್ನೇನು ಎಲ್ಲ ಮಾಮೂಲಿ. ನಿಮ್ಮ ಮಗಳಿಗೆ ದುಡ್ಡು ಬೇಕಂತೆ, ಯಾಕೆ ಏನು ಅಂತ ಸರಿಯಾಗಿ ವಿಚಾರಿಸಿ ಆಮೇಲೆ ಕೊಡಿ. ಯಾಕಾದ್ರೂ ಆಗಿರ್ಲಿ ₹1 ಕೊಡಲ್ಲ ಅಂತ ಹೇಳ್ಬಿಡು ಅವಳಿಗೆ. ಅಪ್ಪ ತುಂಬಾ ಅರ್ಜೆಂಟ್ ಇದೆ. ಏನಮ್ಮ ಅಂತ ಅರ್ಜೆಂಟು? ಯಾವ ಫ್ರೆಂಡ್ಸ್ ಜೊತೆ ಹೋಗ್ಬೇಕು? ಎಲ್ಲಿ ಪಾರ್ಟಿ ಮಾಡಬೇಕು? ಇಷ್ಟು ವರ್ಷ ಆಯ್ತು, ನೀನು ನಿಮ್ಮ ಅಣ್ಣಂದಿರು ₹1 ಸಂಪಾದನೆ ಮಾಡಿ ತಗೊಂಬಂದು ನನ್ನ ಕೈಲಿ ಕೊಟ್ಟಿದ್ದೀರಾ? ಇರೋ ದುಡ್ಡನ್ನ ನೀರಿನ ಥರ ಖರ್ಚು ಮಾಡ್ತಾ ಇದ್ದೀರಾ. ₹1 ಕೊಡಲ್ಲ, ಹೋಗು. ಇದಕ್ಕೆ ನನ್ನ ಅಪ್ಪನ ಹತ್ರ ದುಡ್ಡು ಕೇಳಲ್ಲ ಅಂತ ಹೇಳಿದ್ದು. ಅಪ್ಪ ಇವಾಗ ಏನ್ ದುಡ್ಡು ಕೊಡ್ತೀರೋ ಕೊಡಲ್ವೋ? ಕೊಡಲ್ಲ ಅಂತ ಹೇಳಿದ್ನಲ್ಲ, ಹೋಗೋ ಕೆಲಸ ನೋಡು. ಕೊಡಲ್ವಾ? ಓಕೆ ಫೈನ್, ನಿಮ್ ದುಡ್ಡು ನನಗೆ ಬೇಕಾಗಿಲ್ಲ. ಅದಕ್ಕೆ ನಂಗೊಂದು ಸ್ವಲ್ಪ ದುಡ್ಡು ಬೇಕಿತ್ತು. ಎಷ್ಟು ಬೇಕು? ಒಂದು 20,000 ಬೇಕಿತ್ತು. ಅದಕ್ಕೆ ಅಷ್ಟೇ ತಾನೆ, ಟ್ರಾನ್ಸ್ಫರ್ ಮಾಡಿ. ಆಗಿದೆ. ಏನೋ ನನ್ನ ಕಣ್ ಮುಂದೆ ಬೆಳೆದ ಹುಡುಗಿ ಅವ್ಳ ಕಷ್ಟ ನೋಡಕ್ಕಾಗದೆ ನಾ ಮನೆ ಸೊಸೆ ಮಾಡ್ಕೊಳ್ಳವ ಅಂತ ನೋಡಿದ್ರೆ ಸೊಕ್ಕಲ್ಲಿ ಮಾತಾಡ್ತೀಯ, ಸೊಕ್ಕಲ್ಲಿ. ರಾಮಯ್ಯ, ನನ್ ಬಡ್ಡಿ ವ್ಯವಹಾರ ಹೆಂಗದೆ ಅಂತ ನಿನಗೂ ಗೊತ್ತಿದೆ. ಇವತ್ತು ನಿನ್ ಮಗಳು ತಗೊಂಡ್ರ ಸಾಲನ ಅದ್ ಹೆಂಗ್ ತೀರಿಸ್ತಾಳ ನಾನು ನೋಡ್ತೀನಿ. ಅವಳು ಹೂ ಕಟ್ಟಿ ಈಗ ಸಂಪಾದನೆ ಮಾಡೋ ದುಡ್ಡಲ್ಲಿ ಮನೆಗೆ ಕೊಟ್ಟು ನಿನ್ ಮಕ್ಕಳಿಗೆ ಉಣ್ಣಾಕಿಟ್ಟು ನಿನ್ನ ಔಷಧಿಗಳು ಇಟ್ಟು ನನಗೆ ಅಸಲು ಕಟ್ತಾಳ ಇಲ್ಲ ಬಡ್ಡಿ ಕಟ್ತಾಳ ಅಂತ ನೋಡೇ ಬಿಡ್ತೀನಿ. ರಮಯ್ಯ, ನೀನು ಹಿಂಗೆ ಮೊದಲೇ ಕುಂತಿದ್ರೆ ಕಾಯಿಲೆ ಹೆಚ್ಚಿಸ್ಕೊಂತೀಯ ಅಷ್ಟೇ. ಒಂದು ಕೆಲಸ ಬಂದೈತೆ, ಬತ್ತೀಯಾ? ಇಲ್ಲ ಕಣಪ್ಪ, ನನ್ನ ಮಗಳು ನೀನು ಎಲ್ಲೂ ಹೋಗಬೇಡ ಅಂತ ಆರ್ಡರ್ ಮಾಡಿಬಿಟ್ಟವಳು. ಕೈ ತುಂಬ ದುಡ್ಡು ಸಿಗುತ್ತೆ ಕಣಯ್ಯ. ತುಂಬ ದಿನದಿಂದ ಬೀಗ ಹಾಕಿದ ಮನೆ, ಸಂಪು ಟ್ಯಾಂಕು 2 ಕ್ಲೀನ್ ಮಾಡೋಕೆ ಹೇಳಿದ್ದಾರೆ. 30,000ಕ್ಕೆ ಮಾತಾಡಿದ್ದೀವಿ. 30,000. 30,000? ಹ್ಞೂ ಕಣಯ್ಯ, ನೀನು ಬಂದರೆ 10,000 ಹಂಚ್ಕೊಳ್ಳೋಣ, ಇಲ್ಲ ಅಂದರೆ ನಾವಿಬ್ಬರೇ ಹೋಗಿ ಮಾಡ್ಕೊ. ಬಂದೆ. ಗುಡ್ ಮಾರ್ನಿಂಗ್ ಸರ್. ಬಾ ಕುಮಾರ್, ನಿಂಗೋಸ್ಕರನೇ ಕಾಯ್ತಿದ್ದೆ. ಇದಿಷ್ಟು ಫೈಲ್ಗಳಿಗೆ ಸೈನ್ ಮಾಡಬೇಕಾಗಿತ್ತು. ಆಗತ್ತೆ. ಅಪ್ಪ, ಏನ್ ತೀರ್ಥ? 1 ನಿಮಿಷ ಬನ್ನಿಪ್ಪ. ಬಂದೆ. ಓಹೋ, ಏನಪ್ಪ ಗಮರ, ಚೆನ್ನಾಗಿದೆಯಾ? ಗಮಾರ್ ಅಲ್ಲ ಸರ್, ಕುಮಾರ್. ಓ, ಕುಮಾರ ಅಲ್ವಾ, ಮರ್ತೇ ಬಿಟ್ಟಿದ್ದೆ. ಏನ್ ಸಮಾಚಾರ? ಸರ್ ನಿಮ್ಮ ಸೈನ್ ಬೇಕಾಗಿತ್ತು. ಸೈನ್ ತಾನೆ? ಹ್ಞೂ ಸರ್. ಹೇಳಪ್ಪ, ಮಾಡ್ತೀನಿ. ನನಗೂ ವಯಸ್ಸಾಯಿತು, ಎಲ್ಲ ಜವಾಬ್ದಾರಿ ನೀನು ವಹಿಸ್ಕೊಂಡು ಆದಷ್ಟು ಬೇಗ ನನಗೆ ರಿಟೈರ್ಮೆಂಟ್ ಕೊಟ್ಬಿಡಪ್ಪ ಅಂತ ನನ್ನ ಮಗನಿಗೆ ಬೇಕಾದಷ್ಟು ನಾನು ಕೇಳ್ಕೊಂಡಿದ್ದೀನಿ. ರಾಜಕೀಯದಲ್ಲಿ ನಾನು ನನ್ನ ಭವಿಷ್ಯವನ್ನು ರೂಪಿಸ್ಕೋಬೇಕು ಅಂತ ಫ್ಯಾಕ್ಟ್ರಿ ಜವಾಬ್ದಾರಿ ಎಲ್ಲ ನಿನಗೋಯಿಸಿ ಆರಾಮಾಗಿ ಓಡಾಡ್ಕೊಂಡಿದ್ದಾನೆ. ನನ್ನ ಕಷ್ಟ ನಾನು ಹೇಳ್ಕೊಳ್ತಾ ಇದ್ರೆ ಯಾವ ರೀತಿ ನಗ್ತಾನೆ ನೋಡಯ್ಯ, ನೋಡು. ಅದು ಸರಿ, ಫ್ಯಾಕ್ಟ್ರಿ ಎಲ್ಲ ಹೇಗೆ ನಡೀತಾ ಇದೆ? ಎಲ್ಲ ನಿಮ್ಗೆ ಗೊತ್ತಲ್ಲ ಸರ್, ಪ್ರತಿ ವಾರ ನಮ್ಮ ಕಂಪ್ನಿ ಪ್ರೋಗ್ರೆಸ್ನ ಮೇಲ್ ಮಾಡ್ತಾ ಇದ್ದೀನಿ. ನಾನೆಲ್ಲ ಗಮನಿಸ್ತಾ ಇದ್ದೀನಪ್ಪ, ಎಲ್ಲ ಗಮನಿಸ್ತಾ ಇದ್ದೀನಿ. ನೀನೇನೋ ಫ್ಯಾಕ್ಟ್ರಿನ ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದೆಯಾ, ಆದರೆ ಲೆಕ್ಕದ ವಿಷಯದಲ್ಲಿ ಯಾಕೋ ಸ್ವಲ್ಪ ಹಳಿ ತಪ್ತಾ ಇರೋ ಥರ ನನಗೆ ಕಾಣಿಸ್ತಾ ಇದೆ. ಯಾಕಪ್ಪ, ಏನಾಯ್ತು? ಈ ಸಾರಿ ಮೇಲ್ ಹಾಕಿದ್ಯಲ್ಲ, ಅದರಲ್ಲಿ 15 ಲಕ್ಷ ರೂಪಾಯಿ ಖರ್ಚು ತೋರಿಸಿದ್ಯಾ. ಯಾರಿಗೋಸ್ಕರ ಖರ್ಚು ಮಾಡಿದ್ಯಾ, ಯಾತಕ್ಕೋಸ್ಕರ ಖರ್ಚು ಮಾಡಿದ್ಯಾ ಅಂತ ಏನಾದರೂ ಡೀಟೇಲ್ಸ್ ಹಾಕಿದ್ಯಾ? ಅಪ್ಪ, ಆ ದುಡ್ಡು ನಾನು ತಗೊಂಡೆ. ಹಲೋ ಹಲೋ ಸುಮ್ಮಿ, ನಿಮ್ಮಪ್ಪ ಶಂಕರಣ್ಣ ಜೊತೆಗೆ ಗುಂಡಿ ಕ್ಲೀನ್ ಮಾಡೋ ಕೆಲ್ಸಕ್ಕೆ ಹೋಗಿದ್ರಂತೆ ಕಣೆ.
ಗುಂಡಿಗೆ ಇಳಿದ್ಬಿಟ್ಟು ವಿಷದ ಗಾಳಿ ಕುಡ್ಬಿಟ್ಟವ್ರೆ. ಎಲ್ರೂ ಆಸ್ಪತ್ರೆ ಕರ್ಕೊಂಡ್ ಬಂದಿದೀವಿ. ಬದುಕುಳಿಯದೆ ಅನುಮಾನ ಅಂತವ್ರೆ. ನೀನ್ ಬಿರ್ನೆ ಬಾ. ಮಂತ್ರಿಗಳ ಬರ್ಡೇ ಸೆಲೆಬ್ರೇಷನ್ ಸಾಮೂಹಿಕ ವಿವಾಹ ಮಾಡಿಸಿದ್ನಲ್ಲಪ್ಪ, ಅಲ್ಲಿ ಬಳಸ್ಕೊಂಡೆ. ಅಲ್ಲ ಕಣೋ, ಯಾವೊಂದು ಬರ್ತಡೇ ಅಂತ 15 ಲಕ್ಷ ರೂಪಾಯಿ ತಗೊಂಡಿದ್ಯಾ. ಎಲೆಕ್ಷನ್ಗೆ ಬೇರೆ ನಿಂತ್ಕೋಬೇಕು ಅಂತ ಇದೆಯಾ? ಎಲೆಕ್ಷನ್ ಅಂದ್ರೆ ಏನು ಸುಮ್ಮನೆ ಆಗುತ್ತಾ? ದುಡ್ಡಿಗೆ ಏನು ವ್ಯವಸ್ಥೆ ಮಾಡ್ಕೊಂಡಿದ್ಯಾ? ಅಪ್ಪ, ಆ ಜವಾಬ್ದಾರಿ ನಂಗೆ ಬಿಟ್ಬಿಡಿ. ಹೇಗೆ ಇನ್ವೆಸ್ಟ್ ಮಾಡಿಸ್ಬೇಕು, ಯಾರಿಂದ ಇನ್ವೆಸ್ಟ್ ಮಾಡಿಸ್ಬೇಕು, ಎಲ್ಲ ಪ್ಲ್ಯಾನ್ ರೆಡಿ ಇದೆ. ಪ್ಲೀಸ್ ಈ ಪೇಪರ್ಸ್ ಮೇಲೆ ಸೈನ್ ಮಾಡ್ಬಿಟ್ಟು ಕಳಿಸಿಪ್ಪ. ರೀ, ದೊಡ್ಡ ಮಗಂತರ ಆಗಲ್ಲ ಗೊತ್ತಿಲ್ಲ ಅಂತ ಕೈ ಚೆಲ್ತಾ ಇಲ್ಲ. ನಮ್ಮ ಚಿಕ್ಕ ಮಕ್ಳ ಥರ ದುಂದು ವೆಚ್ಚನೂ ಮಾಡ್ತಾ ಇಲ್ಲ. ವಾಪಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಂತಾನೆ. ಅದು ಏನು ಮಾತಾಡ್ತಾ ಇದೀಯ ನೀನು? ದುಡಿಯೋದು ಒಂದು ಕೈ, ಖರ್ಚು ಮಾಡೋದು 10 ಕೈಯ? ಹಿಂಗೆ ಖರ್ಚು ಮಾಡ್ತಾ ಇದ್ರೆ ನಾವು ನಾಳೆ ಎಲ್ಲೋ ನಿಲ್ತೀವಿ. ಸ್ವಲ್ಪ ಯೋಚನೆ ಮಾಡು. ಇವ್ರಿಗೆಲ್ಲ ಯಾವಾಗ ಜವಾಬ್ದಾರಿ ಬರುತ್ತೋ, ದುಡ್ಡಿನ ಮೇಲೆ ಯಾವಾಗ ತಿಳ್ಕೊಳ್ತಾರೋ ಏನೋ ಆ ಭಗವಂತನಿಗೆ ಗೊತ್ತು. ಅಪ್ಪ ಗಮಾರ, ಮೇಡಮ್, ನಮ್ಮಪ್ಪ ರಾಮಯ್ಯ ಅಂತ ಯಾವ ಒಡ್ನಲ್ಲವ್ರೆ? 1 ನಿಮಿಷ. ದಯವಿಟ್ಟು ಮೇಡಮ್. ಅಕ್ಕ, ಏನಾಯ್ತು ಅಕ್ಕ? ಅಪ್ಪ ಎಲ್ಲ ಅಕ್ಕ? ಮೇಡಮ್, ನಮ್ಮಪ್ಪ ರಾಮಯ್ಯ ಅಂತ. ಆ ವಿಷದ ಗಾಳಿ ಕುಡ್ದವ್ರಲ್ವಾ? ಅವ್ರು ಸತ್ತೋದ್ರಮ್ಮ. ಮೇಡಮ್, ನಮ್ಮಪ್ಪ ಇಲ್ಲಿ ಮೇಡಮ್. ನಮ್ಮಪ್ಪ ರಾಮಯ್ಯ ಅಂತ. ಅವರು ಇವರಿಬ್ರು ಜೊತೆ ಹೋಗಿದ್ರು ಮೇಡಮ್. ಅವ್ರು ಇಲ್ಲಿ ಮೇಡಮ್. ಯಾರಿಗ್ ಗೊತ್ತು? ಇಬ್ರು ಹೋಗಿದ್ದಾರೆ ಅಂತ ಹೇಳಿದ್ದಾರೆ, ತಂದಾಕಿದ್ದಾರೆ ಅಷ್ಟೇ. ಸರ್, ಸೆಪ್ಟಿಕ್ ಟ್ಯಾಂಕ್ ಕ್ಲೀನ್ ಮಾಡ್ಬೇಕಾದ್ರೆ ಸೇಫ್ಟಿ ಬಗ್ಗೆ ಯೋಚನೆ ಮಾಡೋದಲ್ವಾ? ಯಾರಿಗೆ ಮನೆಯವರು ಬರಕ್ಕೆ ಹೇಳಿ ಅವ್ರನ್ನ. ಅಣ್ಣ, ಇವ್ರ ಜೊತೆ ನಮ್ಮಪ್ಪನೂ ಟ್ಯಾಂಕಿ ಕ್ಲೀನ್ ಮಾಡೋದಕ್ಕೆ ಹೋಗಿದ್ರು.
ಅವ್ರೆಲ್ಲಿಂದ ಕೇಳಿದ್ರೆ ಇವ್ರು ಯಾರು ಸರಿಯಾಗಿ ಉತ್ತರನೇ ಕೊಡ್ತಾ ಇಲ್ಲ. ವಾಪಸ್ ನಮಗೆ ಜೋರು ಮಾಡ್ತಿದ್ದಾರೆ ಅಣ್ಣ. ಸಮಾಧಾನ ಮಾಡ್ಕೋ ರಾಜೇಶ. ನಿಮ್ಮಪ್ಪನ ಹೆಸರೇನು? ರಾಮಯ್ಯ ಅಂತ ಅಣ್ಣ. ಪೇಷಂಟ್ ರಾಮಯ್ಯ ಅಲ್ಲಯ್ಯ. ಅವ್ರನ್ನ ಅಟೆಂಡ್ ಮಾಡಿರೋ ಡಾಕ್ಟರ್ ಎಲ್ಲಿದ್ದಾರೆ? ಬರಕೇಳಿ. ತಮ್ಮವ್ರ ಜೀವನ ಕಳ್ಕೊಂಡು ನೋವಲ್ಲಿರೋರೇನಾದ್ರು ಕೇಳಿದ್ರೆ ಸ್ವಲ್ಪ ಮಾನವೀಯತೆಯಿಂದ ನಡ್ಕೊಳ್ಳಿ. ಸಮಾಧಾನ ಮಾಡ್ಕೊಳ್ಳಿ, ನಾನು ವಿಚಾರಿಸ್ತೀನಿ. ಸರ್ ಡಾಕ್ಟರ್, ಪೇಷಂಟ್ ರಾಮಯ್ಯ ಅನ್ನೋ ವ್ಯಕ್ತಿ ಅವ್ರ ಜೊತೆ ಹೋಗಿದ್ರು, ಅವರೆಲ್ಲಿದ್ದಾರೆ? ಪ್ರಜ್ಞೆ ತಪ್ಪಿರೋ 3 ಜನನ ಕರ್ಕೊಂಬಂದಿದ್ರು. ಅದರಲ್ಲಿ 2 ಡೆತ್ ಆಗಿದ್ದಾರೆ, ಇನ್ನೊಬ್ರು ICU ನಲ್ಲಿ. ಸರ್, ನೀವು ಫ್ಯಾಕ್ಟ್ರಿ ಮೇಲೆ ತೊಗೊಂಡಿರೋ ಲೋನ್ನ EMI ಸರಿಯಾಗಿ ಬರ್ತಾ ಇಲ್ಲ. ಈ ವಿಷಯ ತುಂಬ ಸಲ ಮೇಲೂ ಮಾಡಿದ್ದೀನಿ, 1-2 ಸಲ ಕಾಲು ಮಾಡಿದ್ದೀನಿ, ಆದರೆ ಯಾವುದೂ ಆಗ್ತಾ ಇಲ್ಲ. ಇದು ಹೀಗೆ ಮುಂದುವರೆದ್ರೆ ರೂಲ್ಸ್ ಪ್ರಕಾರ ಆ್ಯಕ್ಷನ್ ತೊಗೋಬೇಕಾಗುತ್ತೆ ಸರ್. ರೀ, ನಾನು EMIನ ಸರಿಯಾದ ಟೈಮಿಗೆ ಕಳಿಸ್ತಾ ಇದ್ದೀನಲ್ರಿ. ನೀವೆಲ್ಲೋ ದಾರಿ ತಪ್ಪಿ ಬೇರೆ ಜಾಗಕ್ಕೆ ಬಂದಿದ್ದೀರಿ ಅಂತ ಕಾಣುತ್ತೆ. ಇಲ್ಲ ಸರ್, ನಾನು ಸರಿಯಾದ ಮನೆಗೆ ಬಂದಿದ್ದೀನಿ. ಎಲ್ಲಿವರೆಗೂ ನೀವು ಫ್ಯಾಕ್ಟ್ರಿ ನೋಡ್ಕೋತಿದ್ರೋ ಅಲ್ಲಿವರೆಗೂ ಎಲ್ಲ ಚೆನ್ನಾಗೇ ಇತ್ತು. ಆದರೆ ಈಗ ತುಂಬ ಸಮಸ್ಯೆ ಆಗ್ತಿದೆ. ಮೇಲ್ ಬಗ್ಗೆ ನಿಮಗೆ ತಿಳಿದಿದೆಯೋ ಇಲ್ಲೋ ಅಂತ ಒಂದು ಸಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಪ್ಲೀಸ್ ಸರ್, ಬೇಗ ಡ್ಯೂಸ್ನ ಕ್ಲಿಯರ್ ಮಾಡಿ ಸರ್. ನಾನು ಬರ್ತೀನಿ. ಪದ್ದು, ನಾನು ನನ್ನ ಫ್ಯಾಕ್ಟ್ರಿನ ಎಷ್ಟು ಕಷ್ಟಪಟ್ಟು ಕಟ್ಟಿದ್ದೀನಿ ಗೊತ್ತೇನೆ. ಅದರಿಂದನೇ ಈ ಬಂಗ್ಲಾ, ಕಾರು, ಆಳು ಕಾಳು ಎಲ್ಲ ಪ್ರತಿಷ್ಠೆ ಬಂದಿರೋದು. ನನ್ನ ಮಕ್ಕಳಿಗೆ ಅದ್ರ ಬಗ್ಗೆ ಸ್ವಲ್ಪ ಗೌರವನೂ ಇಲ್ಲ, ಆಸಕ್ತಿನೂ ಇಲ್ಲ. ನಾವು ನಮ್ಮ ಫ್ಯಾಕ್ಟ್ರಿನ ಕಾಳಜಿಯಿಂದ ನೋಡ್ಕೊಂಡ್ರೆ ಅದು ನಮ್ಮನ್ನ ಚೆನ್ನಾಗಿ ನೋಡ್ಕೊಳುತ್ತೆ. ನಾವೇ ಕಾಳಜಿಯಿಂದ ನೋಡ್ಕೊಳ್ತಾನೆ ಹೋದ್ರೆ ಅದು ಹೇಗೆ ನಮ್ಮನ್ನು ನೋಡ್ಕೊಳುತ್ತೆ? ನೊಂದ್ಕೋಬೇಡ್ರಿ, ಎಲ್ಲ ಸರಿ ಹೋಗುತ್ತೆ. ಸರಿ ಹೋಗುತ್ತೆ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ ಪದ್ದು. ಸರಿ ಮಾಡಬೇಕು, ಮಾಡೇ ಮಾಡ್ತೀನಿ. ಇವತ್ತೇನಾಗಿದೆಯೋ ಅದಾಗಬಾರ್ದಿತ್ತು. ಇದ್ರ ಬಗ್ಗೆ ನಂಗೆ ತುಂಬ ವಿಷಾದ ಇದೆ. ದುರಂತಕ್ಕೀಡಾಗಿರೋ ಕುಟುಂಬದವ್ರಿಗೆ ಆದಷ್ಟು ಬೇಗ ಪರಿಹಾರ ಕೊಡಿಸ್ತೀನಿ. ಜೊತೆಗೆ ಸೆಪ್ಟಿಕ್ ಟ್ಯಾಂಕ್ ಕ್ಲೀನ್ ಮಾಡಿಸೋದಕ್ಕೆ ಬೇಜವಾಬ್ದಾರಿಯಿಂದ ನಡ್ಕೊಂಡಿರೋ ಮಾಲೀಕರ ಮೇಲೆ ನಾನು ಕೇಸ್ ಹಾಕ್ಸ್ತೀನಿ. ಈ ದುರಂತ ಇಂಥ ಬೇಜವಾಬ್ದಾರಿ ಮಾಲೀಕರಿಗೆ ಒಂದು ಪಾಠ ಆಗಬೇಕು. ನೋಡಮ್ಮ, ವಿಷದ ಗಾಳಿ ಕುಡ್ದಿದ್ದು ನಿಮ್ಮ ತಂದೆನ ಕಾಪಾಡಿದ್ದೀನಿ. ಅವ್ರ ಪ್ರಾಣಕ್ಕೆ ಏನೂ ತೊಂದರೆ ಇಲ್ಲ. ಆದರೆ ನಿಮ್ಮ ತಂದೆ ಕುಡಿತದ ಚಟದಿಂದ ಅವ್ರ ಲಿವರ್ ಡ್ಯಾಮೇಜ್ ಆಗಿದೆ. ಕಿಡ್ನಿ ಅಂತೂ ಸಂಪೂರ್ಣವಾಗಿ ಕೆಲಸ ಮಾಡೋದನ್ನೇ ನಿಲ್ಲಿಸಿದೆ. ಅವ್ರಿಗೆ ಆದಷ್ಟು ಬೇಗ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಲೇಬೇಕು. ಇಲ್ಲದೆ ಹೋದ್ರೆ ಅವ್ರು ಬದುಕೋದೇ ಕಷ್ಟ. ಆಪರೇಷನ್ ಮಾಡಿ ಕಿಡ್ನಿನ ಬದಲಾಯಿಸ್ಬೇಕಂತೆ ಅಕ್ಕ. ಆಪರೇಷನ್ ಮಾಡಿ ಡಾಕ್ಟ್ರೆ, ಇದೇ ಹಾಸ್ಪಿಟಲ್ ಮಾಡ್ತೀರಲ್ವಾ? ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಳ್ಳೋದಕ್ಕೆ ನಿಮ್ಗಿಂತ ಮೊದಲು ಅರ್ಜಿ ಸಲ್ಲಿಸಿರೋ ಪೇಷಂಟ್ಸ್ ತುಂಬಾ ಜನ ಇದ್ದಾರೆ. ಆದ್ಯತೆ ಪ್ರಕಾರವೇ ನಾವು ಆಪರೇಷನ್ ಮಾಡಬೇಕಾಗುತ್ತೆ. ನಿಮ್ಮ ತಂದೆ ಸರದಿ ಬರೋಷ್ಟರಲ್ಲಿ ಅವ್ರು ಬದುಕಿರ್ತಾರೆ ಅಂತಾನೆ ಹೇಳಕ್ಕಾಗಲ್ಲ. ನಿಮ್ಮ ತಂದೆ ಕಂಡೀಷನು ತುಂಬಾ ಕ್ರಿಟಿಕಲ್ ಆಗಿದೆ. ಬೇಗ ಅವ್ರಿಗೆ ಆಪರೇಷನ್ ಮಾಡಲೇಬೇಕು. ಇಲ್ಲದೆ ಹೋದ್ರೆ ತುಂಬಾ ಕಷ್ಟ. ಸರ್, ನಾವು ಕಾರ್ಪೊರೇಟರ್ ತೀರ್ಥಂಕರ್ ಪ್ರಸಾದ್ ಕಡೆಯವರು. ಸರ್ ನೋಡಿ ಸರ್, ಪೇಷಂಟ್ಗಳಲ್ಲಿ ಮಂತ್ರಿಗಳಿಂದನೂ ರೆಕಮೆಂಡ್ ತಂದಿರೋರು ತುಂಬಾ ಜನ ಇದ್ದಾರಪ್ಪ. ನೋಡಿ, ನಿಮ್ಮಿಷ್ಟ. ಕಾಯ್ತಿರೋ ಅಥವಾ ಇರೋಷ್ಟು ದಿನ ಮನೆಯಲ್ಲೇ ಚೆನ್ನಾಗಿ ನೋಡ್ಕೊಳ್ತಿರೋ? ಅಯ್ಯೋ ದೇವ್ರೆ, ದಯವಿಟ್ಟು ಹಂಗೆ ಅನ್ಬೇಡಿ ಡಾಕ್ಟ್ರೆ. ಮುಂದೆ ಏನ್ ಮಾಡ್ಬೇಕು ಅಂತ ನೀವೇ ದಾರಿ ತೋರಿಸ್ಬೇಕು. ಇದಕ್ಕಿರೋದು ಒಂದೇ ದಾರಿ, ಪ್ರೈವೇಟ್ ಹಾಸ್ಪಿಟಲ್. ಅಲ್ಲಿಗೆ ಹೋಗದೆ ಬೇರೆ ದಾರಿ ಇಲ್ಲ. ಆಯ್ತು ಡಾಕ್ಟ್ರೆ, ಕರ್ಕೊಂಡು ಹೋಗ್ತೀವಿ. ಸರಿ, ಹಾಗಾದ್ರೆ ನಾನೊಂದ್ ಕಡೆ ರೆಕಮೆಂಡ್ ಮಾಡ್ತೀನಿ. ಆದಷ್ಟು ಬೇಗ ಅಲ್ಲಿಗೆ ಕರ್ಕೊಂಡು ಹೋಗು. ಸರಿ ಡಾಕ್ಟ್ರೆ. ಓಕೆ. ನಾನು ತೀರ್ಥಣ್ಣನ ಜೊತೆ ಮಾತಾಡ್ತೀನಿ. ಅವ್ರು ರೆಕಮೆಂಡ್ ಮಾಡಿದ್ರೆ ಇಲ್ಲೇ ಆಪರೇಷನ್ ಆಗುತ್ತೆ. ಅದ್ಯಾಕೆ ಮಾಡಲ್ವೋ ನಾನು ನೋಡ್ತೀನಿ. ರಾಜಿ, ನಮಗ್ ನಮ್ಮ ಅಪ್ಪ ಎಷ್ಟು ಮುಖ್ಯನೋ ಬೇರೆಯವ್ರಿಗೂ ಅವ್ರ ತಂದೆ ತಾಯಿ ಮಕ್ಕಳು ಅಷ್ಟೇ ಮುಖ್ಯ ಆಗಿರ್ತಾರೆ. ಯಾರ್ದೋ ಬಲವಂತಕ್ಕೋ ಅಥವಾ ಬೆದ್ರಿಕೆಗೋ ಇನ್ನೊಬ್ರು ಸರ್ದಿ ತಪ್ಪಿಸಿ ಅಪ್ಪನ ಉಳಿಸ್ಕೊಳ್ಳೋ ಕೆಟ್ಟ ಯೋಚನೆ ನನಗಿಲ್ಲ.
ಅಕ್ಕ ಹಾಗಲ್ಲ ಅಕ್ಕ ನನ್ನ ಮಾತು ಕೇಳು ಅಕ್ಕ. ಅಣ್ಣ, ಅಕ್ಕಂಗ್ ರಾಜಕೀಯ ಇಷ್ಟ ಇಲ್ಲ ಅಂತ ನಿನ್ ಗೊತ್ತು ತಾನೆ, ಮತ್ತೆ ಯಾಕೆ ವಾದಿಸ್ತೀಯ? ನೀನ್ ಅವ್ರ ಜೊತೆ ಮಾತಾಡೋದು, ಅವ್ರ ಡಾಕ್ಟರ್ ಜೊತೆ ಮಾತಾಡೋದು, ಆಪರೇಷನ್ ಮಾಡೋದು, ಇದೆಲ್ಲ ಯಾವಾಗ ಆಗುತ್ತೋ ಏನೋ. ಅಕ್ಕ ಏನೋ ಮಾಡ್ತೀನಿ ಅಂತ ಹೇಳಿದಾಳಲ್ಲ, ಅವಳು ಏನೋ ಒಂದ್ ಮಾಡ್ತಾಳೆ. ನಿನ್ ಅಳ್ಬೇಡ ರಾಜಿ, ಏನೂ ಆಗಲ್ಲ. ಅಪ್ಪ ಹುಷಾರಾಗ್ತಾರೆ, ನಾನು ಇದೀನಲ್ವಾ. ನಿನ್ ಕರಳು ಊದ್ಕೊಂಡಿದೆ ಅಂತ ಡಾಕ್ಟ್ರೇ ಹೇಳಿದ್ದಾರೆ. ಅದಕ್ಕೆ ಅಂತ ಕೊಟ್ಟಿರೋ ಮಾತ್ರೆ ತಗೊಳ್ಳೋದಕ್ಕೂ ಹಿಂಸೆ ನಿನಗೆ. ನೀನೊಬ್ಬಳೇ ಕಷ್ಟಪಟ್ಟು ದುಡಿಯೋದನ್ನ ನನ್ನ ಕೈಲಿ ನೋಡೋಕೆ ಆಯ್ಕಿಲ್ಲ ಕಣವ್ವ. ತಂದೆ ಕೇಸ್ ಫೈಲ್ನೆಲ್ಲ ಸ್ಟಡಿ ಮಾಡಿದ್ದೀನಿ. ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ. ಆಪರೇಷನ್ ಮಾಡಲೇಬೇಕು. ಆಪರೇಷನ್ಗೆ ಕಮ್ಮಿ ಅಂದರೂ 4 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಒಂದಷ್ಟು ಟೆಸ್ಟ್ಗಳನ್ನ ಮಾಡಬೇಕು. ಆ ಟೆಸ್ಟ್ ಎಲ್ಲ ಮಾಡೋಕ್ಕೆ 2 ದಿನ ಬೇಕಾಗುತ್ತೆ. ನಾವು ಅದೆಲ್ಲ ಮಾಡಿ ಮುಗಿಸೋಷ್ಟರೊಳಗೆ ನೀವು ಹಣ ರೆಡಿ ಮಾಡಿಕೊಂಡ್ರೆ ಆಪರೇಷನ್ನ ಮಾಡ್ಬೋದು. ಅಕ್ಕ, 4 ಲಕ್ಷ ರೂಪಾಯಿ ಅಂತೆ. ನಾನು ಹೇಗೋ ಮಾಡಿ ಹೊಂದಿಸ್ತೀನಿ ಕಣೆ, ತಲೆ ಕೆಡ್ಸ್ಕೋಬೇಡ, ನಾನು ಇದೀನಲ್ವಾ. 4 ಲಕ್ಷ ಹೇಗೆ ಹೊಂದಿಸೋದಕ್ಕ? ರಾಜಿ, ಅದ್ ನಮ್ಮ ಅಪ್ಪ ಕಣೆ, ಚೆನ್ನಾಗಿ ಕೊಟ್ಟೋರು. ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ 4 ಲಕ್ಷ ಹೊಂದಿಸೋದು ನನ್ಗೇನು ಕಷ್ಟ ಆಗಲ್ಲ. ನನ್ನ ಜೀವ ಒತ್ತೆ ಇಟ್ಟಾದ್ರೂ ಸರಿ, ನಾನು ದುಡ್ಡು ಹೊಂದಿಸ್ತೀನಿ. ನೀನು ಯೋಚನೆ ಮಾಡ್ಬಿಡ ಆಯ್ತಾ? ಅದು ಹೇಳ್ರಿ. ಅದು ಒಂದು ಸಂತೋಷ ವಿಷಯ ಕಡೆ. ನನ್ನ ಕ್ಲೋಸ್ ಫ್ರೆಂಡ್ ಶಾಂತಾರಾಮ, ಅವ್ನ ಮಗಳು ಇವತ್ತು ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಜ್ಞಾಪಕದಲ್ಲಿ ಇರ್ತಾರೆ. ಅಯ್ಯೋ, ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗ್ತಿದ್ದೀರಿ. ಯಾಕ ಅಲ್ಲ, 5 ನಿಮಿಷಕ್ಕೆ ಮುಂಚೆ ಮಾಡಿದ ಕೆಲ್ಸನ ಇನ್ನ 5 ನಿಮಿಷ ಬಿಟ್ಟು ಕೇಳಿದ್ರೆ ಅಷ್ಟೊತ್ತಿಗೆ ಮರ್ತೋಗಿರ್ತೀರ. ಅಂಥದ್ರಲ್ಲಿ ನಿನ್ನೆ ಮಧ್ಯಾಹ್ನದಿಂದ ನನ್ನ ಫ್ರೆಂಡ್ ಬರ್ತಾನೆ, ಅವಳ ಮಗಳು ಬರ್ತಾಳೆ ಅಂತ ಮರೀದೆ ಒಂದೇ ಸಮನೆ ನೆಂಟ್ರೋ ಇಲ್ಲ ಬೀಗ್ರೋ ಮನೆಗೆ ಬಂದ್ರೆ ಸಂಭ್ರಮ ಪಡ್ತಾರಲ್ಲ, ಆ ತರ ಸಂಭ್ರಮ ಪಡ್ತಿದ್ದೀರಲ್ಲ, ಅದಕ್ಕೆ ಆಶ್ಚರ್ಯ ಆಯ್ತು ಅಂತಂದೆ. ಅಷ್ಟಕ್ಕೂ ಅವ್ರನ್ನ ಯಾರು ಅಂತ ತಿಳ್ಕೊಂಡಿದೀಯ? ಚಿಕ್ಕ ವಯಸ್ಸಿಂದ ನನ್ನ ಗೋಲಿ ಮೇಟು. ಅಷ್ಟೇ ಅಲ್ಲ, 24 ಗಂಟೆ ನಾನು ಅವನು ಜೊತೆಲೇ ಆಟ ಆಡ್ತಾ ಇದ್ವಿ. ಅದಕ್ಕೋಸ್ಕರ ನೀನು ಕೇಳಿದ್ದನ್ನೆಲ್ಲ ತರಿಸ್ಕೊಟ್ಟಿದ್ದೀನಿ. ನೀಟಾಗಿ ಅಡುಗೆ ಮಾಡಿ ಅವನು ಹೊಟ್ಟೆ ತುಂಬ ಬಿಡಿಸ್ಬೇಕು, ಗೊತ್ತಾಯ್ತಾ? ಓಕೆ, ನೀವ್ ಹೇಳಿದ್ದೆಲ್ಲ 10 ನಿಮಿಷದಲ್ಲಿ ನಾನು ಮುಗಿಸ್ತೀನಿ. ಆದ್ರೆ ನನ್ಗೊಂದು ಆಸೆ ಇದೆ ರೀ. ಏನು? ಶಾಂತಾರಾಮ್ ತರದವ್ರು ಒಂದ್ 10 ಜನ ದಿನಾನು ಮನೆಗ್ ಬರ್ಲಿ ಅಂತ ಆ ದೇವ್ರನ್ನ ಬೇಡ್ಕೊತೀನ್ರಿ ನಾನು. ಯಾಕ? ಹಾಗಾದ್ರೂ ನಿಮ್ ಮರುವಿನ ರೋಗ ಹೋಗುತ್ತಲ್ಲ.
ಶಾಂತು ಬಂದೆ. ಯಾರು ಬಂದಿದ್ದಾರೆ ನೋಡು. ಶಾಂತಾರಾಮ್. ನಮಸ್ಕಾರ. ನಮಸ್ಕಾರ, ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಫಸ್ಟ್ ಕ್ಲಾಸ್. ನಿಮ್ ಬಗ್ಗೆ ತುಂಬಾ ಹೇಳ್ತಾ ಇರ್ತಾರೆ. ಅವನು ಹಾಗೆ ನನ್ನ ಬಗ್ಗೆ ಹೇಳದೆ ಇದ್ರೆ ಅವನಿಗೆ ಸಮಾಧಾನನೇ ಆಗಲ್ಲ. ನನ್ನ ಮಗಳು ನಿತ್ಯ. ಆಂಟಿ ಚೆನ್ನಾಗಿರ. ವೆರಿ ಗುಡ್, ವೆರಿ ಗುಡ್. ಕೂತ್ಕೊಳ್ಳಿ ಪ್ಲೀಸ್. ತೀರ್ಥ, ಹೇ ತೀರ್ಥ. ನನ್ನ ಎರಡನೇ ಮಗ ತೀರ್ಥ ಅಂತ. ನನ್ನ ಫ್ಯಾಕ್ಟ್ರಿನೆಲ್ಲ ಇವನೇ ನೋಡ್ಕೊಳ್ಳೋದು. ಇಲ್ಲ ಅಂಕಲ್, ಫ್ಯಾಕ್ಟ್ರಿನ ನೋಡ್ಕೋತಾ ಇಲ್ಲ, ನನ್ನ ಫ್ರೆಂಡ್ ಕುಮಾರ್ ನೋಡ್ಕೋತಾ ಇದ್ದಾನೆ. ಆದರೆ ನನ್ನ ಕಂಟ್ರೋಲಲ್ಲೇ ಇರೋದು. ನಾನು ರಾಜಕೀಯದಲ್ಲಿ ಭವಿಷ್ಯ ಕಟ್ಕೋಬೇಕು ಅಂತೀನಿ. ರಾಜಕಾರಣಿಗಳ ಮೇಲಿರೋ ದೊಡ್ಡ ಆಪಾದನೆ ಅಂತ ಹೇಳಿದ್ರೆ ಅವರು ಸುಳ್ಳು ಹೇಳ್ತಾರೆ. ಆದರೆ ನಾನಂತ ರಾಜಕಾರಣಿ ಅಲ್ಲ, ನಾನು ಆದರ್ಶ ಇಟ್ಕೊಂಡಿರೋ ರಾಜಕಾರಣಿ. ಸದ್ಯಕ್ಕೆ ಕೌನ್ಸಿಲರ್ ಆಗಿದ್ದೀನಿ, ಮುಂದೆ MLA ಆಗ್ತೀನಿ. ಇಫ್ ಯು ಡೋಂಟ್ ಮೈಂಡ್, ನನಗೊಂದು ಅರ್ಜೆಂಟ್ ಪಾರ್ಟಿ ಮೀಟಿಂಗ್ ಇದೆ, ನಾನು ಹೋಗಿ ಬರ್ತೀನಿ. ಅಪ್ಪ ಬರ್ತೀನಿ. ಅಮ್ಮ ಬಾಯ್. ನನ್ನ ಮಗ ರಾಜಕೀಯದಲ್ಲಿ ತುಂಬ ಬ್ಯುಸಿ. ಮುಂದಿನ ತಿಂಗಳು ದುಡ್ಡು ಕರೆಕ್ಟಾಗಿ ಬಂದ್ಬಿಡ್ಬೇಕು, ಇಲ್ಲಾಂದ್ರೆ ನನ್ನ ಮಗ ಬರ್ತಾನೆ ಬೈಕ್ ಎತ್ಕೊಂಬರಕ್ಕೆ. ಓಡಿ. ಮೌ ಏನು ವಿಷಯ ಗೊತ್ತಾಯ್ತಾ ನಿಮ್ಗೆ? ಏನು ವಿಷಯ? ಅದೇ ಆ ಸುಮ್ನಿ ಅವ್ರ ಅಪ್ಪಂಗೆ ಏನೋ ಹುಷಾರಿಲ್ಲ ಅಂತಿದ್ರು. ಆಪರೇಷನ್ಗೆ ದುಡ್ಡು ಬೇಕಂತೆ. ಅವಳು ನೋಡಿದ್ರೆ ದುಡ್ಡು ಹುಡ್ಕೊಂಡು ಮನೆ ಅಲ್ತಿದ್ದಾಳೆ. ನಿನ್ನ ಹತ್ರ ಬರಲಿಲ್ವಾ? ಇಲ್ಲ ಕಣೋ, ಅವಳು ಸ್ವಾಭಿಮಾನದ ಹುಡುಗಿ ಅಲ್ವಾ, ಆ ಗುಣನೇ ನನಗೆ ಭಾಳ ಇಷ್ಟ ಆಗೋದು. ಮೊನ್ನೆ ಅವ್ರ ತಂಗಿ ಕಾಲೇಜು ಫೀಸಿಗೆ ದುಡ್ಡು ಬೇಕು ಅಂತ ಇಸ್ಕೊಂಡು ಹೋದ್ಲು. ಅದಕ್ಕೆ ಕೇಳೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದಾಳೆ ಅನಿಸುತ್ತೆ. ಹಾಗತ್ತಾ ನೀನು ಸಹಾಯ ಮಾಡಲ್ವಾ? ಮಾಡಬೇಕು ಅಂತ ಅನ್ಕೊತೀನಿ, ಆದರೆ ಅವ್ರ ಅಪ್ಪನ ಮಾತು ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ. ಈಗ ನಮ್ಗೆ ಬೇಕಾಗಿರೋದು ಅವ್ರ ಅಪ್ಪನ ಸುಮ್ನಿನ. ಅವರಪ್ಪ ಸಾವಿನ ಮನೆ ಕದ ತಟ್ತಿದ್ದಾನೆ. ಇದೇ ಸರಿಯಾದ ಅವಕಾಶ, ಉಪಯೋಗಿಸ್ಕೋ. ಇಕ್ಕಟ್ಟಿಗೆ ಸಿಕ್ಕಾಗ್ಲೇ ನಮ್ಮ ಕೆಲಸನ ಸಾಧಿಸ್ಕೊಬೇಕು. ಈ ಸಮಯದಲ್ಲಿ ಸಹಾಯ ಮಾಡಿದ್ರೇ ಅಲ್ವಾ ನೀನು ದೇವರಾಗೋದು. ನಿನ್ನ ಸಹಾಯಕ್ಕೆ ಕಟ್ಟಿಬಿದ್ದು ಅವಳು ನೀನು ಹೇಳಿದ್ದನ್ನೆಲ್ಲ ಕೇಳೋದು. ಸಮಯ ಸಂದರ್ಭ ಎರಡೂ ಕೂಡ್ಕೊಂಡು ಬಂದಿದೆ. ಅದನ್ನು ಹೇಗೆ ಉಪಯೋಗಿಸ್ಕೊತೀಯೋ ಅದ್ರ ಮೇಲೆ ನಮಗೆ ಲಾಭ. ಇದನ್ನೆಲ್ಲ ನಾನು ನೋಡ್ಕೋತೀನಿ, ಬಾಯಿ ಮುಚ್ಕೊಂಡು ತಿನ್ನು. ಬಂದ್ಬಿಟ್ಟ ಈ ಬಡ್ಡಿ ಬಂಗಾರಮ್ಮನಿಗೇನೆ ಬುದ್ಧಿ ಹೇಳೋದಕ್ಕೆ. ರಾಮಯ್ಯ, ಬೀದಿಲಿ ಹೋಗೋದು ಮಗಳನ್ನು ಕೊಟ್ಟಿನಿ, ನಿನ್ನ ಮಗನಿಗೆ ಮಾತ್ರ ಕೊಡಲ್ಲ ಅಂದೆಲ್ಲ. ಅದು ಹೆಂಗೆ ನೀನು ನಿನ್ನ ಮಗಳನ್ನು ಕೊಡಲ್ಲ ಅಂತ? ನಿಯತ್ತಿನ ನಾಲ್ಗೆಗೆ ಬೆಲೆ ಕೊಡೋ ಸುಮಿ, ನನಗೆ ಕೊಡೋ ಮಾತನ್ನು ಅದು ಹೆಂಗೆ ಮುರಿತಾಳೆ ಅಂತ ನಾನು ನೋಡೇ ಬಿಡ್ತೀನಿ. ನಿತ್ಯ, ನೀನೇನು ಬೇಜಾರು ಮಾಡ್ಕೋಬೇಡ ಮಗ. ಈ ರಾಜಕೀಯದವರೆಲ್ಲ ಹಂಗೆ ಪರೋಪಕಾರಂ ಇದಂ ಶರೀರಂ ಅಂತ. ಅದು ಸರಿ, ನೀನೇನು ಮಾಡ್ಕೊಂಡಿದ್ಯಾ? ಸದ್ಯಕ್ಕೆ ಫ್ರೀನೇ ಇದ್ದೀನಿ ಅಂಕಲ್. ಮುಂದೆ ಬಿಸ್ನೆಸ್ ಮಾಡಬೇಕು ಅನ್ನೋ ಪ್ಲಾನ್ ಇದೆ. ಬಿಸ್ನೆಸ್ ಅಂದರೆ ಏನು ಬಿಸ್ನೆಸ್ ಮಾಡಬೇಕು ಅಂತ ಇದೆಯಾ? ನಂದೇ ಕಂಪ್ನಿ ಸ್ಟಾರ್ಟ್ ಮಾಡ್ಬೇಕಂತಿದ್ದೀನಿ. ಅಯ್ಯೋ, ನಿನ್ನ ಸ್ವಂತ ಕಂಪ್ನಿ ಮಾಡೋದಾಯ್ತು ಅಂದರೆ ನನ್ನ ಕಂಪ್ನಿನೇ ನೋಡ್ಕೋ. ಅರ್ಥ ಆಗಲಿಲ್ಲ, ಬಿಡ್ಸೇಳಯ್ಯ. ಶಾಂತ, ನಿನ್ನ ಹತ್ರ ಮುಚ್ಚುಮರೆ ಎಂಥದ್ದು ಎಲ್ಲ ಕುಲ್ಲಂಕುಲ್ಲ ಹೇಳ್ಬಿಡ್ತೀನಿ ಕೇಳು. ನನ್ನ ಮಗ ತೀರ್ಥನಿಗೆ ನಿನ್ನ ಮಗಳು ನಿತ್ಯನ ಕೊಟ್ಟು ಮದುವೆ ಮಾಡಿದ್ರೆ ಸೊಸೆ ರೂಪದಲ್ಲಿ ಬರೋ ಆ ನನ್ನ ಮಗಳು ಇಡೀ ಫ್ಯಾಕ್ಟ್ರಿನ ನೋಡ್ಕೊಳ್ತಾರೆ. ಅವಾಗ ನಾನು ಯಾವ ಯೋಚನೆನೂ ಇರಲ್ಲ. ನನ್ನ ಅಭಿಪ್ರಾಯ ಸರಿ ಅಂತ್ಯಾ ತಪ್ಪಂತ್ಯಾ ನೀನೇ ಹೇಳು. ಏನೋ ಕೇಶವ, ಗೆಳೆಯ ಅಂತ ಮಾತಾಡ್ಸೋಕೆ ಬಂದರೆ ನನ್ನ ಬೀಗನೆ ಮಾಡ್ಕೋತಾ ಇದೀಯಾ?
ನಿನ್ನ ಮಗಳು ನನ್ನ ಮನೆಗೆ ಸೊಸೆಯಾಗಿ ಬಂದರೆ ಅದಕ್ಕಿಂತ ಭಾಗ್ಯ ಬೇರೆ ಇನ್ನೇನಿದೆಯೋ? ಏನ್ರಿ ನೀವು ಮದುವೆ ವಿಷಯ ನಾವೇ ನಿರ್ಧಾರ ತಗೊಳಕ್ಕಾಗತ್ತಾ? ಮದುವೆ ಆಗ್ಬೇಕಾಗಿರೋದು ತೀರ್ಥ ಮತ್ತೆ ನಿತ್ಯ, ಅವ್ರ ತಾನೇ ನಿರ್ಧಾರ ಮಾಡಬೇಕು. ಹೌದು, ಅವ್ರನ್ನೊಂದು ಮಾತು ಕೇಳಬೇಕಲ್ಲ. ಆಯ್ತು, ನಿನ್ನ ಮಗನ್ನ ನೀನು ಕೇಳ್ಕೊ, ನಾನು ನಿತ್ಯನ ಕೇಳ್ತೀನಿ. ಏನು ನಿತ್ಯ, ನಿನಗೆ ನನ್ನ ಮಗ ತೀರ್ಥ ಒಪ್ಪಿಗೆ ತಾನೆ? ಒಪ್ಪಿಗೆ ಇದೆ ಅಂಕಲ್. ಸಾಹೇಬ್ರ, ನಾ ಹೋಗಿ ಮಾತಾಡ್ಕೊಂಬರ್ಲಿ? ನೀನಿಲ್ಲೇ ಇರು, ನಾನು ಹೋಗಿ ಬರ್ತೇನೆ. ಸಾಹೇಬ್ರ, ವಿಡಿಯೋ ಮಾಡೋದು ಬೇಡ್ರಿ. ನಮಸ್ಕಾರ ಸರ್. ನಿಮ್ಗೆ ಯಾರಿಗೂ ವಿಷಯ ತಿಳಿದಿಲ್ವಾ ಅಥವಾ ನೀವು ಯಾರು ಸರಿಯಾಗಿ ಕೆಲಸ ಮಾಡ್ತಿಲ್ವಾ? ಏನಾಯ್ತು ಸರ್? 25ನೇ ವಾರ್ಡಲ್ಲಿ ಕಸ ತುಂಬಿಕೊಂಡು ರೋಡಲ್ಲಿ ಓಡಾಡಕ್ಕಾಗ್ತಾಯಿಲ್ಲ ಅಂತ ಪೇಪರಲ್ಲಿ ಬಂದಿದೆ. ನೀವು ನೋಡಲ್ವೇನ್ರಿ? ಈಗಲೇ ನಿಮ್ಮ ಸಿಬ್ಬಂದಿಗಳನ್ನ ಮತ್ತು ಲಾರಿನ ವಾರ್ಡ್ಗೆ ಕಳಿಸಿ. ಈಗ ತಾನೇ ಕೆಲಸ ಮುಗಿಸ್ಕೊಂಡ್ಬಂದಿದ್ದಾರೆ, ಮತ್ತೆ 25ನೇ ವಾರ್ಡ್ಗೆ ಅಂದರೆ ಹೇಗೆ ಸರ್? ಅದು ಅಲ್ಲದೆ 25ನೇ ವಾರ್ಡ್ಗೆ ಹೋಗಲೇಬೇಕು ಅಂತ ನಮ್ಗೆ ಮೇಲಿಂದ ಆದೇಶ ಬಂದಿಲ್ಲ ಸರ್. ಓಹ್, ನಿಮಗೆ ಮೇಲಿಂದ ಆದೇಶ ಬಂದರೆ ಮಾತ್ರ ಕಳ್ಸೋದಾ? ಸರಿ. ಹೇಳಪ್ಪ ತೀರ್ಥ. ಸಾಹೇಬ್ರ, ಕೆಲಸ ಆತ್ರಿ? ಹೋಗೋಣವಾ? ಹಂಗಾದ್ರೆ ಹೊಡಿರಿ ಅಲ್ಲಿಗೆ. ಮತ್ತೆ ಸಾಹೇಬ್ರ, ನಿಮ್ದೀಗ ರಾಜಯೋಗ ನಡೆದತ್ರಿ. ನೀವು ಮುಟ್ಟಿದ್ದೆಲ್ಲ ಬಂಗಾರ, ಆದ್ರೆ ನೀವು ಮಾಡೋ ಕೆಲ್ಸಕ್ಕೆ ಭಾಳ ರೊಕ್ಕ ಖರ್ಚು ಮಾಡಕತ್ತೀರಿ. ಅದ ನನಗೆ ಬೇಸರ. ಆ ಪೇಪರ್ನಾಗ ಸುದ್ದಿ ಹಾಕ್ಸಿದ್ವಲ್ಲ, ಅವ್ರು ಭಾಳ ರೊಕ್ಕ ಕೇಳಕತ್ತಾರ. ಅದೆಷ್ಟು ಕೇಳ್ತಾರೋ ಅಷ್ಟು ಕೊಟ್ಬಿಡು. ಇದು ಖರ್ಚಲ್ಲ, ಇನ್ವೆಸ್ಟ್ಮೆಂಟ್. ನಾನು ಕೊಟ್ಟಿರೋ ಈ ಡೋಸ್ಗೆ ಮಂತ್ರಿಗಳು ಒಂದು ಗಲ್ ಚಾರ್ಜ್ ಮಾಡ್ತಿರ್ತಾರೆ. ಸರ್, 25ನೇ ವಾರ್ಡ್ ನಂದು, ಅಲ್ಲಿ ಅವನಿಗೆ ಏನು ಕೆಲಸ ಸರ್? ರೀ, ಇವತ್ತಿನ ಪೇಪರ್ ಓದಿದ್ರಿ ನೀವು? ನೀವು ಮಾಡೋ ಕೆಲಸ ಅವನು ಮಾಡ್ತಾ ಇರೋದಕ್ಕೆ ನನ್ನ ಮಾನ ಮರ್ಯಾದೆ ಉಳಿತು. ಶಿಷ್ಯ ಅಂದರೆ ಅವನು ಕಣ್ರಿ. ಮೊನ್ನೆ ಟ್ರಾಫಿಕ್ ವಿಡಿಯೋ ವೈರಲ್ ಆದಾಗ ನನ್ನ ವಿರುದ್ಧ ಜಾಸ್ತಿ ಹರಡ್ತಾ ಇದ್ದ ಅವನೇ ಅಲ್ವಾ? ಈಗ ಮಂತ್ರಿಗಳು ಅವನಿಗೆ ಸರಿಗೆ ಬೆಂಡೆತ್ತಿರ್ತಾರೆ. ಈ ಸಂತೋಷಕ್ಕಾದರೂ ಪೇಪರ್ನವ್ರು ಕೇಳಿದಷ್ಟು ದುಡ್ಡು ಕೊಡ್ಬೇಕು ಕಣ. ಆತ್ರಿ ಆತ್ರಿ ಸಾಹೇಬ್. ಎಷ್ಟು ಬೇಕಾಗಿತ್ತಮ್ಮ? 4 ಲಕ್ಷ ಬೇಕಿತ್ತಣ್ಣ. 4 ಲಕ್ಷ ನನ್ನ ಹತ್ರ ಎಲ್ಲಿಂದ ಬರುತ್ತಮ್ಮ? ಏನು ತಮಾಷೆ ಮಾಡ್ತಾ ಇದೆಯಾ? ಸರಿ ಅಣ್ಣ, ಬರ್ತೀನಿ. 5 ಸಾವಿರನೂ 10 ಸಾವಿರ ಆದರೆ ಹೆಂಗೆ ಅಡ್ಜಸ್ಟ್ ಮಾಡ್ಬೋದಮ್ಮ? ಅದರಲ್ಲಿ ಲಕ್ಷಾಂತರ ರೂಪಾಯಿ ಆದರೆ ಎಲ್ಲಮ್ಮ ತರೋದು? ಸುಮಾ, ಹೂ ಮಾರಿ ದುಡಿಯೋ ನನಗೆ 4 ಲಕ್ಷ ರೂಪಾಯಿ ಸಾಲ ಯಾರು ಕೊಡ್ತಾರೆ ಹೇಳು? ಅಡಬಿಡಕ್ಕೂ ಆಸ್ತಿ ಬರ್ಕೊಟ್ರು ಸಾಲ ಕೊಡೋದು ಕಷ್ಟ. ಅಂಥದ್ರಲ್ಲಿ ಸುಮಿ, ನನ್ನಿಂದ ಒಂದು ಕೆಲಸ ಆಗ್ಬೋದು. 1 ಲಕ್ಷದವರೆಗೂ ನಾನು ಹೊಂದಿಸ್ತೀನಿ, ಮಿಕ್ಕಿದ್ನ ನೀನು ನೋಡ್ಕೊ. ತುಂಬ ಉಪಕಾರ ಆಯಿತು ಶಿವಣ್ಣ. ಮಿಕ್ಕಿದ ದುಡ್ಡನ್ನ ಅಲ್ಲಲ್ಲಿ ಹೊಂದ್ಸಕ್ಕೆ ನೋಡ್ತೀನಿ. ಸರಿ. ಇವಾಗ ತಾನೇ ಆ ವಿಷಯಕ್ಕೆ ಹೊರಗೋಗಿ ಬಂದಿದ್ದೀನಿ. ಆ 25ನೇ ವಾರ್ಡ್ ಕಾರ್ಪೊರೇಟರ್ಗೆ ನನ್ನ ಮೇಲೆ ಏನೋ ಬೇಜಾರಾಗಿದೆ ಅಂತೆ. ಅವನಿಗೆ ಸ್ವಲ್ಪ ಸಮಾಧಾನ ಮಾಡಬೇಕು. ಇವತ್ತೇ ಮಾಡ್ತೀನಿ. ನೀಲಮ್ಮ, ಲೆಮನ್ ಜ್ಯೂಸ್ ಪ್ಲೀಸ್. ಯಾಕೋ ನೆನೆ ಹ್ಯಾಂಗ್ ಓವರ್ ಇಳ್ದಿಲ್ವಾ? ಹಾಗೇನಿಲ್ಲ, ಅದಕ್ಕೆ ತುಂಬ ಹೊತ್ತು ಮಲಗಿಬಿಟ್ಟೆ, ಅದಕ್ಕೆ ತಲೆ ಹಿಡ್ಕೊಂಡಿದೆ. ಸರಿಯಾದ ಟೈಮಿಗೆ ಮಲಗಬೇಕು, ಸರಿಯಾದ ಟೈಮಿಗೆ ಹೇಳ್ಬೇಕು. ದಿನಕ್ಕೆ ಬೇಕಾದಷ್ಟು ದೇಹನ ದಂಡಿಸ್ಬೇಕು.
ಇದೆಲ್ಲ ಯಾವಾಗಲೂ ನಿಂಗೆ ಅರ್ಥ ಆಗುತ್ತೆ. ನೀನು ಯಾವಾಗಲೂ ಸರಿ ಹೋಗ್ತೀಯ. ಇದೆಲ್ಲ ಬಿಟ್ಬಿಡು ಸುಭಾಷ್, ಒಳ್ಳೇದಲ್ಲ. ಬಿಟ್ಬಿಡು ಅಂತ ಹೇಳೋದು ತುಂಬ ಈಸಿ, ಆದರೆ ಬಿಡೋನಿಗೆ ಗೊತ್ತು ಅದ್ರ ಕಷ್ಟ ಏನು ಅಂತ. ಈಗ ನಿನಗೆ ಪಾಲಿಟಿಕ್ಸ್ ಬಿಟ್ಬಿಡು ಅಂದರೆ ಬಿಟ್ಬಿಡ್ತೀಯಾ? ನಾನು ಹೇಳಿದ್ದು ನಿನ್ನ ಫ್ಯೂಚರ್ನ ಬಿಟ್ಬಿಡು ಅಂತಲ್ಲ, ನಿನ್ನ ದುಶ್ಚಟಗಳನ್ನ ಬಿಟ್ಬಿಡು ಅಂತ. ನಿನಗೆ ಯಾವುದು ದುಶ್ಚಟ ಅನ್ನಿಸ್ತಾ ಇದೆಯೋ ಅದು ನನಗೆ ಬದುಕೋದಕ್ಕೆ ಕಾರಣ ಆಗಿದೆ. ಅದು ನಾನು ಲೈಫ್ನ ಎಂಜಾಯ್ ಮಾಡೋ ರೀತಿ. ನೀನು ಲೈಫ್ನ ನೋಡೋ ರೀತಿನೇ ಬೇರೆ, ನಾನು ಲೈಫ್ನ ನೋಡೋ ರೀತಿನೇ ಬೇರೆ. ಅಣ್ಣ ಸಾಹೇಬ್ರ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಯವ್ವ ತಂಗಿ ಮತ್ತೆ ಬಂದಿಯಲ್ಲವ? ಯಾಕವ ಕಾಲೋನಿಗೆ ಏನಾದ್ರೂ ಮತ್ತೆ ಪ್ರಾಬ್ಲಮ್ ಆಗೈತನ? ಅಣ್ಣ ಸ್ವಲ್ಪ ಸಾಹೇಬ್ರ ಹತ್ರ ಮಾತಾಡ್ಬೇಕಾಗಿತ್ತು, ಅರ್ಜೆಂಟ್ ಇದೆ. ಏನಾಯ್ತು? ಎಲ್ಲ ಸರಿ ಐತೆ ಹೌದಲ್ಲ? ಅಪ್ಪಂಗೆ ಮತ್ತೆ ಹುಷಾರಿಲ್ಲ ಅಣ್ಣ. ಜೀವಂತವಾಗಿ ಉಳ್ಕೊಂಡಿದ್ರಲ್ಲವ, ಮತ್ತೇನಾಯ್ತು? ಕಿಡ್ನಿ ಫೇಲ್ಯೂರ್ ಆಗಿದೆ, ಆಪರೇಷನ್ ಮಾಡಿಸ್ಲಿಲ್ಲ ಅಂದರೆ ಜೀವಕ್ಕೆ ಅಪಾಯ ಅಂತ ಹೇಳಿದ್ದಾರೆ. ಅದಕ್ಕೆ ಸಾಹೇಬ್ರಿಂದ ಏನಾದರೂ ಸಹಾಯ ಆಗ್ಬೋದೇನೋ ಅಂತ ಕೇಳೋಣ ಅಂತ ಬಂದೆ. ನೀ ಚಿಂತೆ ಮಾಡಬೇಡವಾ, ನಾನು ಹೋಗಿ ಸಾಹೇಬ್ರನ್ನ ಕರ್ಕೊಂಡು ಬರ್ತೀನಿ. ಸಾಹೇಬ್ರ ಸಾಹೇಬ್ರ ಏನಂತ ಮತ್ತೆ ಯಾಕೆ ಬಂದಿದ್ದಾಳೆ ಇಲ್ಲಿಗೆ? ಮೇಡಮರ ಅವ್ರ ಅಪ್ಪರಿಗೆ ಕಿಡ್ನಿ ಫೇಲ್ ಆಗೈತಂತ್ರಿ, ಭಾಳ ತ್ರಾಸ್ನಾಗಿದಾರಂತ. ಸಾಹೇಬ್ರಿಂದ ಏನಾದರೂ ಹೆಲ್ಪ್ ಆಕತ್ತೇನೋ ಅಂತ ಕೇಳಕ್ ಬಂದಾರ. ಓ, 2 ದಿನ ಮುಖ ತೋರಿಸಿ 3ನೇ ದಿನ ಡಿಮಾಂಡ್ ಕ್ರಿಯೇಟ್ ಮಾಡೋದಕ್ಕೆ ಬಂದಿದ್ದಾಳೆ. ಈ ವಿಷಯನ ನಾನು ನೋಡ್ಕೋತೀನಿ, ತೀರ್ಥಂಗ್ ಹೇಳ್ಬೇಡ. ಮೇಡಮ್ ಅದು ಇಲ್ಲ ಇದು ಇಲ್ಲ. ಇದೇನೇನ್ ಧರ್ಮಛತ್ರ ಅಂತ ಅನ್ಕೊಂಡಿದ್ಯಾ? ಬಂದವ್ರಿಗೆಲ್ಲ ಕೈ ತುಂಬಿಸಿ ಕಳ್ಸೋದಕ್ಕೆ. ಕಷ್ಟ ಅಂತ ಹೇಳಿ ಸುಲ್ಗೆ ಮಾಡೋ ಎಷ್ಟೋ ಜನರನ್ನ ನಾನು ನೋಡಿದ್ದೀನಿ. ಈ ವಿಷಯ ತೀರ್ಥಂಗ್ ಗೊತ್ತಾಗ್ಬಾರ್ದು. ಗೊತ್ತಾಗ್ಬಾರ್ದು ಅಂದ್ರೆ ಗೊತ್ತಾಗ್ಬಾರ್ದು ಅಷ್ಟೇ. ಒನ್ಸ್ ಅಗೇನ್ ನಿನ್ ಮುಖ ನೋಡ್ಬಾರ್ದು ಅಂತ ಎಷ್ಟು ಅನ್ಕೊಂಡ್ರು ಬೆಳಿಗ್ಗೆ ಮೂಡ್ ಹಾಳು ಮಾಡೋದಕ್ಕೆ ಬಂದ್ಬಿಡ್ತೀಯ. ಪಾಪ ಬೇಡ ಬೇಡ ಅಂದ್ರೂ ನಿನ್ ಕಾಲೇ ಎಳ್ಕೊಂಡ್ ಬಂದ್ಬಿಡುತ್ತೇನೋ. ಓ ಸಾರಿ ಸಾರಿ ಸಾರಿ, ಕಾರಣ ಇಲ್ಲದೆ ನೀನ್ ಎಲ್ಗೂ ಹೋಗೋದಿಲ್ವಲ್ಲ. ಇವತ್ತೇನ್ ಕಾರಣ ಇಟ್ಕೊಂಡು ಬಂದಿದ್ಯಾ? ಮೊನ್ನೆ ಪ್ರಸಾದ ಕೊಡ್ಬೇಕಿತ್ತು, ನೆನ್ನೆ ನೀರ್ ಬೇಕಿತ್ತು, ಇವತ್ ಯಾವ ಭಿಕ್ಷೆ ಬೇಕಿತ್ತು? ಮೇಡಮ್, ಕಾರ್ಪೊರೇಟರ್ ಸರ್ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಒಬ್ಬ ಕಾರ್ಪೊರೇಟರ್ ಬರೀ ನಿನ್ ಸಮಸ್ಯೆನ ಕೇಳೋದಕ್ಕೆ ನಿನ್ ಮನೆ ಕೆಲ್ಸದವ್ರು ಅಂತ ಅನ್ಕೊಂಡಿದ್ಯಾ? ನಿನ್ನಂತ 1000 ಜನರ ಸಮಸ್ಯೆ ಕೇಳೋದಿರುತ್ತೆ. ಪಾಪ ಸಾಧು ಮನುಷ್ಯ ಅಂತ ಗೊತ್ತಾಗ್ತಿದ್ದ ಹಾಗೆ ಆ ಸಮಸ್ಯೆ ಈ ಸಮಸ್ಯೆ ಅಂತ ಸುಳ್ಳು ಹೇಳ್ಕೊಂಡು ದುಡ್ಡು ಕೇಳೋದಕ್ಕೆ ಬಂದ್ಬಿಡ್ತೀರಾ ಅಲ್ವಾ? ಅಮ್ಮಂಗ್ ಹುಷಾರಿಲ್ಲ ಅಂತಾನು ಹೇಳ್ತೀರಾ, ಅಪ್ಪ ಸತ್ತೋದ ಅಂತಾನು ಹೇಳ್ತೀರಾ. ಸಾಕು ನಿಲ್ಸಿ. ನಾನಿಲ್ಲಿ ಬಂದು ದೊಡ್ಡ ತಪ್ಪು ಮಾಡಿದೆ ಅಂತ ನನಗೆ ಅರ್ಥ ಆಯ್ತು. ಕ್ಷಮಿಸಿ, ನನಗೆ ಯಾವ ಸಹಾಯನೂ ಬೇಡ. ಹಾಗೆ ಒಂದು ಮಾತು, ಸುಳ್ಳು ಹೇಳಿ ಬದುಕೋ ಅಂತ ದಿನ ನನಗೆ ಬಂದಿಲ್ಲ, ಮುಂದೆ ಬರೋದು ಇಲ್ಲ. ಬರ್ತೀನಿ, ಕ್ಷಮಿಸಿ. ಇನ್ಯಾವತ್ತೂ ಇಲ್ಲಿಗೆ ಬರಲ್ಲ. ಅದಕ್ಕೆ ಯಾರೋ ಬಂದಂಗಿತ್ತು. ಯಾರೋ ಭಿಕ್ಷುಕರು ಬಂದಿದ್ರು, ಭಿಕ್ಷೆ ಹಾಕಿ ಕಳಿಸ್ದೆ. ಅಕ್ಕ, ದುಡ್ಡೆಲ್ಲಾದ್ರೂ ಅಡ್ಜಸ್ಟ್ ಆಯ್ತೇನೆ? ಆಗುತ್ತೆ ಕಣೆ, ಶಿವಣ್ಣನಿಗೆ ಹೇಳಿದ್ದೀನಿ, ಮತ್ತೆ ಒಂದಿಷ್ಟು ಜನ ಹತ್ರನೂ ಕೇಳಿದ್ದೀನಿ, ಆಗುತ್ತೆ ಅಂತ ಹೇಳಿದ್ದಾರೆ. ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಕಾಲೇಜ್ಗೆ ಹೋಗು.
ಸುಮಿ ಕೇಳಿ ಶಾನೆ ದುಃಖ ಅಥವಾ ಎಂಥ ಕೆಲಸ ಮಾಡ್ಕೊಂಡ್ಬಿಟ್ಟ ರಾಮಯ್ಯ. ಅಲ್ಲ ಹೆಂಗೋ ಕಷ್ಟಪಟ್ಟು ದುಡ್ದು ನಿನ್ ಮನೆ ನಿಭಾಯಿಸ್ತಿದೆ ತಾನೆ. ನಿಮ್ಮ ಓರಿ ಕ್ಲೀನ್ ಮಾಡೋ ಉಸ ಬರಿಲ್ಲ, ನಿಮ್ಮ ಅಪ್ಪನಿಗೆ ಯಾಕೆ ಬೇಕಾಗಿತ್ತು ಅಂತೀನಿ. ನಾನಿರುವಾಗ ನೀನೇನು ಚಿಂತೆ ಮಾಡಬೇಡ. ನಿಮ್ಮ ಅಪ್ಪಂಗೇನು ಆಗಲ್ಲಮ್ಮ, ಹುಷಾರಾಗ್ಬಿಡ್ತಾರೆ ಬೇಗ. ಅಲ್ಲ ಕಣೆ ಸುಮಿ, ನಾನು ಇಂಥವು ಏನು ಹೇಳಿದ್ದೆ? ನೀನು ನನ್ನ ಮಗಳಿದ್ದಂಗೆ ಅಂತ ಹೇಳಿದ್ನೋ ಇಲ್ಲೋ? ಅಲ್ಲ ನಿಮ್ಮ ಅಪ್ಪನ ಆಪರೇಷನ್ ಖರ್ಚಿಗೆ ಯಾಕೆ ನೀನು ನನ್ನ ಹತ್ರ ದುಡ್ಡು ಕೇಳಿಲ್ಲ? ಕೇಳಿದ್ರೆ ಕೊಡಲ್ಲ ಅಂತಿದ್ನಾ? ಓ, ನಿಮ್ಮ ತಂಗಿ ಕಾಲೇಜಿಗೆ ಫೀಸ್ ಕಟ್ಟೋದಕ್ಕೆ ದುಡ್ಡು ಇಸ್ಕೊಂಡಿದ್ದೀನಿ, ಮತ್ತೆ ಹೆಂಗೆ ಕೇಳೋದು ಅಂತನಾ? ಸುಮಿ, ನಿಮ್ಮ ಅಪ್ಪನ ಜೀವಕ್ಕಿಂತ ಹೆಚ್ಚಿದೇನೆ ಈ ದುಡ್ಡು. ಹಾಂ, ಬೀರಲ್ಲಿರೋದಕ್ಕಿಂತ ನಿಮ್ಮ ಅಪ್ಪನ ಉಳಿಸೋದಕ್ಕೆ ಖರ್ಚಾಗತ್ತೆ. ಸುಮಿ, ನಿಮ್ಮ ಅಪ್ಪ ನಿನ್ನ ಹತ್ರ ಹೇಳಿದಾನ ಇಲ್ಲೋ ಗೊತ್ತಿಲ್ಲ, ನಾನು ನಿಮ್ಮಪ್ಪ ನಿನ್ನೆ ನಿನ್ನ ಬಗ್ಗೆನೇ ಮಾತಾಡ್ಕೊಂಡ್ವಿ. ನೀವೀಗ ಹೊರಗಿನವ್ರಲ್ಲ ಕಣೆ, ನಮ್ಮ ಕುಟುಂಬದವರು. ನಮ್ಮ ಬೀಗರು ಕಷ್ಟದಲ್ಲಿರುವಾಗ ನಾನು ಅವ್ರಿಗೆ ಸಹಾಯ ಮಾಡದೇ ಇರ್ತೀನೇನು? ಸುಮಿ, ಬಾ ಇಲ್ಲಿ, ಕೂತ್ಕೋ, ಬಾ ಬಾ ಕೂತ್ಕೋ ಇಲ್ಲಿ. ನೀನು ಈ ದುಡ್ಡು ತಗೋ, ಮೊದಲು ನಿಮ್ಮ ಅಪ್ಪನ ಉಳಿಸ್ಕೊ. ಜೀವ ಹೋದರೆ ಮತ್ತೆ ವಾಪಸ್ ಬರಲ್ಲ. ಸುಮಿ, ನಿನ್ನನ್ನು ನನ್ನ ಮನೆ ಸೊಸೆ ಮಾಡ್ಕೋಬೇಕು ಅಂತೀವ್ನಿ. ನನ್ನ ಮಗನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ನಿನಗೆ ಒಪ್ಪಿಗೆ ಆಯ್ತಾ ಸುಮ್ಮಿ? ಅಕ್ಕ, ರಾಜೇಶ, 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 ಕೊನೆಗೂ ನೀನ್ ನನ್ನ ಜೊತೆ ಮಾತಾಡ್ಲಿಲ್ಲ ಅಲ್ವಾ? ಇವತ್ ನೀನ್ ನನ್ನ ಜೊತೆ ಮಾತಾಡಿಸ್ತೀಯ, ನಾಳೆ ನನ್ನ ಜೊತೆ ಮಾತಾಡಿಸ್ತೀಯ ಅಂತ ಕಾಯ್ಕೊಂಡು ಕೂತಿದ್ದೆ. ರಾಜೇಶ ಅಂತ ಕೂಗೋದಕ್ಕೆ ನಾನ್ ಬೆಂಕಿ ಹಚ್ಕೊಳ್ಳೋ ದಿನನೇ ಬೇಕಾಗಿತ್ತ ಅಕ್ಕ? ನಿನ್ಗೆ ನನ್ ಮೇಲೆ ಇನ್ನೂ ಕೋಪ ಹೋಗಿಲ್ಲ ಅಲ್ವಾ? ಇನ್ನೂ ಕೋಪ ಇದೆಯೇನಕ್ಕ? ಅಲ್ಲ, ನಾನು ಅಷ್ಟೊಂದು ದೊಡ್ಡ ತಪ್ಪು ಮಾಡ್ಬಿಟ್ನಾ? ನನಗ್ ನಿನ್ ಮೇಲೆ ಕೋಪ ಇಲ್ಲ ಕಣ್ಣ. ನೀನ್ ಯಾವ ತಪ್ಪು ಮಾಡಿಲ್ಲ. ತಪ್ಪು ಮಾಡಿದ್ದೆಲ್ಲ ನಾನೇ. ಅಕ್ಕ, ನೀನ್ ಅಳ್ಬೇಡ ಅಕ್ಕ, ನಿನ್ ಕಣ್ಣಲ್ಲಿ ನೀರ್ ನೋಡಕ್ಕಾಗಲ್ಲ. ಕೊನೆಗೂ ನನ್ನಿಂದ ನಿನ್ ಮುಖದಲ್ಲಿ ನಗು ಬರ್ಲೇ ಇಲ್ಲ ಅಲ್ವಾ? ಅಯ್ಯೋ, ಹಾಗನ್ಬೇಡ ರಾಜೇಶ, ಹಾಗನ್ಬೇಡ. ಇಲ್ಲ ಅಕ್ಕ, ನಿನ್ ಕಣ್ಣೀರ್ಗೆ ನಾನೇ ಕಾರಣ ಆಗ್ಬಿಟ್ಟೆ. ನಾನು ಹೋಗ್ತೀನಿ ಅಕ್ಕ, ನಾನು ಹೋಗ್ತೀನಿ. ಇಲ್ಲ ಕಣ್ ರಾಜೇಶ, ರಾಜೇಶ ಹೋಗ್ಬೇಡ್ವೋ, ರಾಜೇಶ ಹೋಗ್ಬೇಡ, ದಯವಿಟ್ಟು ನನ್ ಬಿಟ್ಟು ದೂರ ಹೋಗ್ಬೇಡ ರಾಜೇಶ. ರಾಜೇಶ, ನಾನು ಹೋಗ್ತೀನಿ ಅಕ್ಕ, ನಾನು ಹೋಗ್ತೀನಿ. ರಾಜೇಶ, ರಾಜೇಶ ಹೋಗ್ಬೇಡ್ವೋ, ರಾಜೇಶ ಹೋಗ್ಬೇಡ ರಾಜೇಶ, ನಾನ್ ತಪ್ಪು ಮಾಡಿರೋದು. ರಾಜೇಶ, 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 ರಾಜೇಶ ಏನಾಯ್ತಕ್ಕ? ರಾಜೇಶ ಬಂದಿದ್ದ ಕಡೆ ನನ್ನ ಮಾತಾಡ್ಸಲ್ವನೇ ಅಕ್ಕ ಅಂತ ಕೇಳ್ದ. ರಾಜೇಶ ಬಂದಿದ್ದಪ್ಪ, ನಾನ್ ಮಾತಾಡಿಸ್ದೆ ಅವ್ರ ಹತ್ರ. ಅಪ್ಪ, ರಾಜೇಶ ಮತ್ತೆ ಹೊರಟೋದ. ಕಾಶಿ, ಎಷ್ಟ್ ಕರೆದ್ರೂ ಊಟಕ್ಕೆ ಬರ್ತಿಲ್ಲಲ್ಲ ಮಗ, ಯಾಕೋ? ತಗ ಊಟ ಮಾಡು. ಎಂತ ಕೆಲಸ ಮಾಡ್ಬಿಟ್ಟು ದಿನ ಯಾರಾದ್ರೂ ಬಿಸಾಕ್ತಾರ? ನನ್ ಮೇಕೆ ಚಪ್ಪಲಿ ಎಸದ್ರಲ್ವಾ? ನನ್ಗೆ ಬಾಯಿ ಬಂದಂಗ್ ಬೈದು ಅವಮಾನ ಮಾಡಿದ್ರಲ್ಲ, ಅವ್ರನ್ನ ಸುಮ್ನೆ ಬಿಡ್ಬಾರ್ದಮ್ಮ. ನಾವು ಬಿಸಾಕಿದ್ರಲ್ಲಿ ತಿನ್ಕೊಂಡ್ ಬದುಕ್ತಾರ ನಾಯಿಗಳವರು. ಆ ನಾಯಿಗಳು ಇವತ್ತು ನನ್ನನ್ನೇ ಕಚ್ಚಕ್ ಬಂದ್ರು ಅಂತಂದ್ರೆ
ಅವ್ರಿಗೆ ಎಷ್ಟು ಕೊಬ್ಬಿರ್ಬೇಡ. ಅವ್ರನ್ನ ಏನ್ಲ ಮಾಡಿಯಾ? ಆ ರಾಜೇಶನ್ ಮೇಲೆ ಕಳಿಸ್ದಂಗೆ ಇಡೀ ಕಾಲೋನಿ ಜನರನ್ನ ಕಳಿಸ್ಬಿಡ್ತೀಯ? ಅದಾಗ ಹೋಗೋ ಮಾತಾ? ನಾನು ಕಳ್ಸಕ್ಕಿಲ್ಲ, ಅವ್ರಾಗ ಅವರೇ ಹೋಗ್ತಾರೆ. ಮತ್ತೇನ್ ಮಾಡ್ಬೇಕು ಅನ್ಕೊಂಡಿದೀಯೋ? ಅವ್ರಿಗೆಲ್ಲ ಪಾಠ ಕಲಿಸ್ಬೇಕು. ನಮ್ಮ ಹತ್ರ ಸಾಲ ತಕ್ಕಬೇಕಾದ್ರೆ ಆ ಕಾಲೋನಿ ನನ್ನ ಮಕ್ಳೆಲ್ಲ ಸಹಿ ಹಾಕೊಟ್ಟವ್ರಲ್ಲ ಪತ್ರಗಳು, ಹೋಗಿ ಆ ಪತ್ರಗಳು ತಗೊಂಬ. ಕೋಪ ಮಾಡ್ಕೊಂಬೇಡ ಕಣ್ಮಗ, ನಮಗೂ ಒಂದ್ ಒಳ್ಳೆ ಟೈಮ್ ಬರ್ತದೆ. ಆಗ ಇಡೀ ಕಾಲೋನಿ ಜನಕ್ಕೆ ಮುಟ್ಟಾಡ್ಕೊಳ್ಳಿ ಹಾಕೊಡೋಣ. ನನ್ ಕೈಲಿ ಕಾಯಕ್ಕಾಗಕ್ಕಿಲ್ಲವಾ? ಕಾಯಕ್ಕಾಗಕ್ಕಿಲ್ಲ. ಹೋಗಿ ಪತ್ರಗಳು ತಗೊಂಬ. ನೋಡ್ತಾ ಇರು, ನಾಳೆ ನನ್ನ ಮಕ್ಳಿಗೆಲ್ಲ ಏನ್ ಗತಿ ಕಾಣಿಸ್ತೀನಿ ಅಂತ. ಅಮ್ಮೋರೆ, ನಿತ್ಯಮ್ಮ ಮತ್ತೆ ಅವರಪ್ಪ ಬಂದಿದ್ದಾರೆ. ಸರಿ ಸರಿ ರೀ, ನಿಮ್ ಶಾಂತ ಬಂದಿದ್ದಾರೆ. ಯಾರು ಹೇಳು? ನಮ್ ಶಾಂತ? ಅಯ್ಯೋ, ನಿಮ್ ಫ್ರೆಂಡು ಶಾಂತಾರಾಮು. ಶಾಂತಾರಾಮ? ಅಯ್ಯೋ, ನಿನ್ನ ಮೊದ್ಲು ಹೇಳಕ್ಕೆ ಏನಾಗಿತ್ತೆ ನಿನ್ಗೆ? ಏ ಚಿರ್ತಾ, ಶಾಂತ ಬಂದಿದ್ದಾನೆ, ಬಾರೋ. ಓ ಬಾರಯ್ಯ ಸೀತಾರಾಮ್. ಶಾಂತಾರಾಮನ? ಓಹೋ ಶಾಂತಾರಾಮ್, ಮರ್ತ್ಬಿಟ್ಟೆ. ಚೆನ್ನಾಗಿರು ಮಗಳೇ, ಚೆನ್ನಾಗಿರು. ನಮಸ್ಕಾರ. ನಮಸ್ಕಾರಪ್ಪ. ಅದೇ ನಿಶ್ಚಿತಾರ್ಥದ ಬಗ್ಗೆ ಮಾತಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಅಪ್ಪ, ನೀವು ಮಾತಾಡ್ಕೊಳ್ಳಿ, ನಂಗೊಂದು ಮುಖ್ಯವಾದ ಕೆಲಸ ಇದೆ, ನಾನು ಬರ್ತೀನಿ. ಏನೋ ನೀನ್ ಮಾತಾಡೋದು? ನಿಶ್ಚಿತಾರ್ಥ ದಿನಾಂಕ ಗುರ್ತಾಕ್ಬೇಕು ಅಂದ್ರೆ ಕಡ್ಡಾಯವಾಗಿ ನೀನ್ ಇರ್ಲೇಬೇಕು. ಹೆತ್ತವ್ರಿಗೆ ತಮ್ಮ ಮಕ್ಕಳ ಭವಿಷ್ಯಕ್ಕಿಂತ ಬೇರೆ ಇನ್ನೇನ್ ಆಲೋಚನೆ ಇರುತ್ತೆ ಹೇಳು? ಅಪ್ಪ, ರಾಜೇಶನ್ ಫ್ಯಾಮಿಲಿಗೆ ಏನಾದರೂ ಮಾಡಲೇಬೇಕಪ್ಪ. ನಿನ್ನೆ ರಾಜೇಶನ್ನ ಕಳ್ಕೊಂಡು ಇವತ್ತು ನನ್ನ ನಿಶ್ಚಿತಾರ್ಥದ ಬಗ್ಗೆ ಮಾತಾಡೋ ಮನಸ್ಥಿತಿಲಿ ನಾನಿಲ್ಲಪ್ಪ. ರಾಜೇಶನ್ನ ಕಳ್ಕೊಂಡ್ವಲ್ಲ ಅಂತ ನನ್ನ ಮನ್ಸು ಚುಚ್ತಾನೇ ಇದೆ ಅಪ್ಪ. ತೀರ್ಥ, ಆ ಹುಡುಗ ತೀರೋಗಿರೋ ಬಗ್ಗೆ ನಮಗೂ ಅನುಕಂಪ ಇದೆ. ಆದ್ರೆ ಅದನ್ನೇ ಕಾರಣ ಮಾಡ್ಕೊಂಡು ನೀನ್ ಬೆನ್ ತೋರ್ಸ್ಕೊಂಡು ಹೋಗೋದು ಎಷ್ಟು ಮಟ್ಟಿಗೆ ಸರಿ? ಅಣ್ಣಯ್ಯ ಏನ್ ಅನ್ಕೊಳಲ್ಲ. ಅತ್ತೆ ಪ್ಲೀಸ್, ಅವ್ರಿಗೆ ಹೋಗಕ್ ಬಿಡಿ, ಅವ್ರು ಹೋಗ್ಲಿ. ನೀವಿದ್ದೀರಲ್ಲ, ನೀವು ಮತ್ತೆ ಅಪ್ಪ ಮಾತಾಡ್ಕೊಳ್ಳಿ, ನಮಗೆ ಯಾವ ಸಮಸ್ಯೆನೂ ಇಲ್ಲ. ತೀರ್ಥ ಅವ್ರೆ, ನೀವು ಹೋಗಿ. ಥ್ಯಾಂಕ್ ಯು ನಿತ್ಯ. ಸಾರಿ ಅಂಕಲ್. ಚಿಟ್ಟೆ ಬಾ. ಇಲ್ಲೇ ನಿಂತಿದ್ಯಲ್ಲಪ್ಪ, ಒಳಗಡೆ ದಯಮಾಡ್ಸು. ಬಾ 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 ಬಾ. ಇದೆ ನಾವು ತಗೋತಿರೋ ಹೊಸ ಮನೆ. ಇಷ್ಟು ದಿನದ ಸೇವಿಂಗ್ಸ್ ನಾನು ಡೌನ್ ಪೇಮೆಂಟ್ ಮಾಡಿದ್ದೀನಿ. ಲೋನ್ ನಿನ್ ಹೆಸರಲ್ಲಿ ಮಾಡ್ತೀನಿ, EMI ನೀನೇ ಕಟ್ಕೊಂಡು ಹೋಗ್ಬೇಕು. ನಾನಾ? ಏನ್ ಹೇಳ್ತಾ ಇದೀಯ ಸಾಧನಾ? ಯಾಕೆ ಡೌನ್ ಪೇಮೆಂಟ್ ನಾನ್ ಮಾಡಿಲ್ವಾ? ಮನೆ ತಗೊಂಡ್ರೆ ಇಬ್ರದ್ದು ಆಗಲ್ವಾ? ಹಾಗಲ್ಲ ಸಾಧನಾ, ಆಲ್ರೆಡಿ ಇವಾಗ ಇರೋದಕ್ಕೆ ಅರಮನೆ ಅಂತ ಮನೆನೇ ಇದೆಯಲ್ಲ, ಮತ್ತೆ ಇನ್ನೊಂದು ಮನೆ? ನಾವೇನಾದ್ರೂ ಶಿಫ್ಟ್ ಆಗ್ತಾ ಇದೀವ? ಸದ್ಯಕ್ಕಿಲ್ಲ, ಆದ್ರೆ ಯಾವ ಕ್ಷಣದಲ್ಲಿ ಆಗ್ತೀವಿ ಅಂತ ಹೇಳಕ್ಕಾಗಲ್ಲ. ವಾಟ್ ಯು ಮೀನ್? ಅಲ್ಲ, ಕಂಪ್ನಿ ಲೆಕ್ಕನೆಲ್ಲ ನೀನೇ ನೋಡ್ಕೋತಾ ಇದೆಯಲ್ಲ, ಎನಿ ಪ್ರಾಬ್ಲಮ್? ಆಫ್ ಕೋರ್ಸ್, ಕಂಪ್ನಿ ಮೇಲೆ ಕೋಟ್ಯಾಂತರ ರೂಪಾಯಿ ಸಾಲ ಇದೆ. ಬ್ಯಾಂಕ್ EMI ಕಟ್ಟಿಲ್ಲ. ಬ್ಯಾಂಕ್ ಮ್ಯಾನೇಜರ್ ಮೇಲಿಂದ ಮೇಲೆ ನೋಟಿಸ್ ಕಳಿಸ್ತಾನೆ ಇದ್ದಾರೆ, ಕಟ್ಟೋದಕ್ಕೆ ದುಡ್ಡಿಲ್ಲ. ಪ್ರೊಡಕ್ಷನ್ ಕಾಸ್ಟ್ ಏರ್ತಾನೆ ಇದೆ. ಮಾರ್ಕೆಟ್ ಅಲ್ಲಿ ಈಗಿರೋ ಕಾಂಪಿಟೇಷನ್ ಅಲ್ಲಿ ನಾವು ತುಂಬಾ ಹಿಂದೆ ಉಳಿದಿದ್ದೀವಿ. ಬಿಸ್ನೆಸ್ ಮೇಲೆತ್ತಬೇಕು ಅನ್ನೋ ಹಠಕ್ ಬಿದ್ರೆ ಪ್ರತಿಯೊಂದನ್ನು ಹೊಸದಾಗೆ ಕಟ್ಬೇಕು. ಎಲ್ಲ ಸೊನ್ನೆಯಿಂದ ಶುರು ಮಾಡ್ಬೇಕಾಗತ್ತೆ. ಅದಷ್ಟು ಸುಲಭ ಇಲ್ಲ. ನಿನ್ ದೊಡ್ಡ ತಮ್ಮ ರಾಜಕೀಯ ಅಂತ ದುಡ್ಡೆಲ್ಲ ಮುಳುಗ್ಸಿದಾನೆ. ಇನ್ನ ಅದೆಷ್ಟು ಕೋಟಿ ಮುಳುಗ್ಸ್ತಾನೋ ದೇವ್ರಿಗೆ ಗೊತ್ತು. ನಿನ್ ಎರಡನೇ ತಮ್ಮಂಗೆ ಲೈಫಲ್ಲಿ ಸೀರಿಯಸ್ನೆಸ್ಸೇ ಇಲ್ಲ. ಕುಡ್ದು ಅರ್ಧ ಆಸ್ತಿ ನುಂಗ್ ಹಾಕ್ತಾನೆ. ನಿನ್ ತಂಗಿಗೆ ಪಾರ್ಟಿ ಗೀಟಿ ಟ್ರಿಪ್ಪು ಅದು ಇದು ಅನ್ಕೊಂಡೇ ಇರ್ತಾಳೆ. ಅದಕ್ಕೆ ನಮ್ ಲೈಫ್ನ ನಾವ್ ನೋಡ್ಕೋಬೇಕು. ಹಾ ನೋಡು, ಮನೇಲಿ ಮನೆ ತಗೋತಿರೋ ವಿಚಾರನ ಯಾರಿಗೂ ಹೇಳ್ಬೇಡ. ಫಸ್ಟ್ ನಮ್ ಸೇಫ್ಟಿನ ನಾವ್ ನೋಡ್ಕೋಬೇಕು, ಗೊತ್ತಾಯ್ತಾ? ನಮ್ಮ ಮನೆಯಲ್ಲಿ ದಿನವೂ ಬೆಣಗೋ ಚೈತ್ರವೇ
ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ಹೆಜ್ಜೇನಿನ ಸವಿಗೂಡಿತು ಇಲ್ಲಿ ಪ್ರೀತಿಯ ಪರಮಾನ ಇಲ್ಲಿ ಕಾಶಿಯ ಯಜಮಾನ. ಕಾಶಿ ಏನೋ ಇದೆಲ್ಲ ಹೊಸ ಟೈಮ್ ಕೊಡು ಕಾಶಿ, ಅವ್ರು ನಿನ್ನ ಹಣ ತೀರಿಸ್ತಾರೆ, ಅರ್ಥ ಮಾಡ್ಕೋ ಕಾಶಿ. ಕಾಶಿ ಹಿಂಗ್ ಎದೆ ಮೇಲೆ ಕುತ್ಕೊಂಡು ದುಡ್ಡು ಕೊಡು ಅಂದ್ರೆ ಹೆಂಗ್ ಕೊಡೋದು? ಕಷ್ಟ ಅಂತಲೇ ನಿನ್ನ ಹತ್ರ ದುಡ್ಡು ತಗೊಂಡಿಲ್ಲವೇನು, ಸ್ವಲ್ಪ ಕರುಣೆ ತೋರ್ಸು. ಏನು ಕರುಣೆನಾ? ನಿಮ್ಮಂತ ಕಂತ್ರಿಗಳಿಗೆಲ್ಲ ಯಾವ್ದೇ ಕರುಣೆ? ನಿಮಗ್ ಕಷ್ಟ ಬಂದ ತಕ್ಷಣ ಓಡೋಡ್ ಬರ್ತೀರಾ, ಆದ್ರೆ ನಮ್ ಕೆಲ್ಸ ಅಂದ ತಕ್ಷಣ ನಮ್ಗೆ ಕಲ್ಲು ಮುಳ್ಳಾಗೋಗ್ತಿರಲ್ಲ. ಹುಡುಗ್ ಬೆಂಕಿ ಎದ್ದ ತಕ್ಷಣ ಕಾಶಿ ಕಾಶ್ಯಪ್ಪ ಕಾಪಾಡಪ್ಪ ಅಂತೆಲ್ಲ ಅಂತೀರಾ, ಆದ್ರೆ ಅವಳಿದ್ದಾಗ ಬಿಕನಾಸಿ ಬೇವರ್ಸಿ ಅಂತ ಬಾಯ್ಗೆ ಬಂದಿದ್ದೆಲ್ಲ ಬೈತಿರಲ್ಲ. ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಬಂದು ಅಂತ ಬಾಯ್ ಪಡ್ಕೊಂಡ್ಬಿಟ್ರೆ ಬಿಟ್ಬಿಡ್ತೀನಿ ಅಂತ ಅನ್ಕೊಂಡ್ರ? ಅವಮಾನ ಅನ್ನೋದು ಮೈಗಲ್ಲ, ಆತ್ಮಕ್ ಹಾಕಿದ್ ಬರೇ ಇದ್ದಂಗೆ, ಸಾಯ ಗಂಟ ಅದು ಹೋಗಕ್ಕಿಲ್ಲ. ಹೇ, ನಿಮ್ಗೆಲ್ಲ ಅವತ್ತೇ ಹೇಳಿದ್ದೀನಿ ತಾನೆ, ಇನ್ನೊಂದು ವಾರದೊಳಗೆ ಎಲ್ಲ ಲೆಕ್ಕನೂ ಚುಪ್ತಾ ಬಿಡ್ಬೇಕು ಅಂತ. ಲೆಕ್ಕ ಚುಪ್ತ ಆಗಿಲ್ಲ ಅಂತಂದ್ರೆ ಆಮೇಲೆ ಮುಂದಾಗೋ ಅನಾಹುತಕ್ಕೆ ನಾನ್ ಕಾರಣ ಆಗಕ್ಕಿಲ್ಲ. ಏಯ್, ನೀವೇನ್ರ ನೋಡ್ತಾ ಇದ್ದೀರಾ? ಮನೆ ಒಳಗಿರೋ ಒಂದೇ ಒಂದ್ ಪಾತ್ರೆ ಪಗಡೆನೆ ಬಿಡ್ಬೇಡ್ರಿ, ಎಲ್ಲ ತಂದು ಆಚೆ ಹಾಕ್ರು. ಕಾಶಿ ಇದು ಅನ್ಯಾಯ. ಯಾವ್ದೋ ಕೋಪನ ಹೀಗೆಲ್ಲ ತೀರಿಸ್ಕೊಂಡ್ರೆ ಹೆಂಗೆ? ನೀನ್ ಮಾಡ್ತಿರೋ ಕೆಲ್ಸನ ದೇವ್ರು ಮೆಚ್ಚಕ್ಕಿಲ್ಲ. ಆ ದೇವ್ರು ನನ್ನ ಮೆಚ್ಚಕ್ಕಿಲ್ವಾ? ಅಯ್ಯೋ ಅಯ್ಯೋ, ಆ ದೇವ್ರ ಮೆಚ್ಚಕ್ಕೆ ಯಾವನೇ ಕೇಳಿದ್ದು? ನ್ಯಾಯವಾಗಿ ಸಾಲ ಕೊಟ್ಟಿದೀವಿ, ಅದನ್ನ ಹಿಂತಿರುಗಿಸ್ಬೇಕಾಗಿರೋದು ನಿಮ್ ಧರ್ಮ ಅಲ್ಲ. ಸಾಲ ತಕೊಂಡು ಬೆಸ್ಟ್ ಮನೆ ಒಳಗೆ ಮಲ್ಕೊಂಡ್ಬಿಟ್ರೆ ನಿಮ್ನೆಲ್ಲ ಆ ದೇವ್ರು ಮೆಚ್ಬಿಡ್ತಾನ? ಆದ್ರೂ ನಾನೇನ್ ಅದ್ ಕೆಟ್ಟವನಲ್ಲ. ನಿಮ್ಗೆಲ್ಲ ಒಂದ್ ಕಡೆ ಅವಕಾಶ ಕೊಡ್ತಾ ಇದ್ದೀನಿ. ನಾಳೆ ಬೆಳಗ್ಗೆ 10 ಗಂಟೆ ತನಕ ನಿಮ್ಗೆಲ್ರಿಗೂ ಟೈಮು. ಅಷ್ಟಾಗೆ ದುಡ್ಡು ಬಂದ್ರೆ ಸರಿ, ಇಲ್ಲ ಅಂತಂದ್ರೆ ಇಲ್ಲಿರೋ ಎಲ್ಲರ ಮನೆಗೂ ಬೀಗ ಹಾಕ್ತೀನಿ. ಆಮೇಲೆ ನೀವೆಲ್ಲ ಬೀದಿ ನಾಯಿಗಳ ತರ ರಸ್ತೆ ಮೇಲೆ ಬಿದ್ದಿರ್ಬೇಕಾಗುತ್ತೆ. ಲೇ ಮಹೇಶ, ಬಂದ್ರ ಹೋಗೋಣ. ಅಕ್ಕ, 3 ದಿನ ಆಯ್ತು, ಒಂದ್ ತುತ್ತು ಅನ್ನ ತಿಂದಿಲ್ಲ. ಸ್ವಲ್ಪನಾದ್ರೂ ಊಟ ಮಾಡೆ. ಅಕ್ಕ, ಜ್ಯೂಸ್ ಆದ್ರೂ ಮಾಡ್ಕೊಂಬರಲ್ಲ? ಸುಮ್ಮನೆ ಎಷ್ಟು ದಿನ ಅಂತ ಒಂದು ಫೋಟೋ ಮುಂದೆ ನಿಂತ್ಕೊಂಡು ಅಳ್ತೀಯವ್ವ. ನಿನಗೆ ಇದ್ಬಿಟ್ರೆ ಹೋಗಿರೋ ತಮ್ಮ ವಾಪಸ್ ಬಂದ್ಬಿಟ್ಟನ? ನೋಡವ್ವ ಮಗಳೇ, ನೀನು ಉಪವಾಸ ಇದ್ದು ನಿನ್ ಜೀವಕ್ಕೆ ನಿನ್ ಸಂಸ್ಕಾರ ತಂದ್ಕೋಬೇಡ ಮಗಳೇ. ನಿನ್ ಕೈ ಮುಗಿ ತಿನ್ಕೊಂಡವ, ಒಂದ್ ಸ್ವಲ್ಪ ಅನ್ನ ತಿನ್ನವ, ಹೋಗವ ಊಟ ಮಾಡವ. ಸುಮ್ಮಿ ಸುಮ್ಮಿ, ಆ ಕಾಶಿ ಕಾಟ ಮಿತಿ ಮೀರ್ತಿದೆ ಸುಮ್ಮಿ. ತಗೊಂಡಿರೋ ಸಾಲ ವಾಪಸ್ ಕೊಡ್ತಾ ಇದ್ರೆ ಎಲ್ಲ ಮನೆಗಳಿಗೂ ಬೀಗ ಹಾಕೋಗ್ತೀನಿ ಅಂತ ಹೇಳೋಗಿದ್ದಾನೆ. ನಮ್ ಬೀದಿಯಲ್ಲಿರೋ ಎಲ್ಲಾರ ಮನೆ ಪಾತ್ರೆಗಳನ್ನು ಆಚೆ ಹಾಕಿದಾನೆ ಆ ಪಾಪಿ. ಏನಾದ್ರೂ ಮಾಡ್ಬೇಕು ಸುಮ್ಮಿ, ಆ ಗುಂಡ್ರು ಗೋವಿಂದ ಹೆಂಗಾರ ಮಾಡಿ ತಡಿಬೇಕು. ನಾಳೆವರೆಗೂ ಟೈಮ್ ಕೊಟ್ಟೋಗಿದ್ದಾನೆ ಸುಮ್ಮಿ. ಕೊಟ್ಟಿರೋ ಸಾಲ ವಾಪಸ್ ಕೊಡ್ಲಿಲ್ಲ ಅಂದ್ರೆ ಎಲ್ರು ಬೀದಿಗೆ ಬಿಸಾಕ್ತೀನಿ ಅಂತ ಹೆದರ್ಸೋಗವ್ನೆ. ಅಕ್ಕ, ನಮ್ಮ ಅಕ್ಕ ಯಾವ ಪರಿಸ್ಥಿತಿಯಲ್ಲಿ ಇದ್ದಾಳಂತ ಗೊತ್ತಲ್ವಾ? ಆದ್ರೂ ಇದನ್ನ ಯಾಕೆ ಅವಳ ಹತ್ರ ಹೇಳ್ತಾ ಇದ್ದೀರಾ? ದಯವಿಟ್ಟು ಸ್ವಲ್ಪ ದಿನ ಅವಳು ಪಾಡಕ್ ಬಿಟ್ಬಿಡಿ. ಹೂಕಂಡ್ರವ, ನನ್ನ ಮಗ ಎಷ್ಟು ನೊಂದ್ಕೊಂಡೈತೆ ಅಂತ ನಿಮ್ಗೆ ಗೊತ್ತಲ್ವಾ? ನಿಮ್ ಕೈ ಮುಗಿತೀನಿ, ನನ್ನ ಮಗಿನ ಒಂದ್ ಸ್ವಲ್ಪ ದಿನ ಸುಧಾರಿಸ್ಕೊಳಕ್ ಬಿಡ್ರವ. ಅಪ್ಪ, ನಾನು ಆರಾಮಾಗೆ ಇದ್ದೀನಿ. ಸುಮ್ಮಿ, ತೀರ್ಥಣ್ಣ ಮಂತ್ರಿಗಳು ಕರ್ಕೊಂಡ್ ಬಂದಿದ್ದಾರೆ. ಬಾ ಸುಮ್ಮಿ. ಸುಮನಾ, ಬಾರಮ್ಮ. ಸುಮನಾ, ನಿಮ್ಮ ಕುಟುಂಬಕ್ಕಾಗಿರೋ ಅನ್ಯಾಯನ ನಾವೇನು ಕೊಟ್ಟರು ತೀರ್ಸೋದಕ್ಕಾಗೋದಿಲ್ಲ. ರಾಜೇಶ ನಮ್ಮ ಪಕ್ಷದೊಬ್ಬ ನಿಷ್ಠಾವಂತ ಕಾರ್ಯಕರ್ತ, ವೀರ ಯೋಧ ಇದ್ದ ಹಾಗೆ. ಅವನಿಂದ ಇವತ್ತು ನಮ್ಮ ಸರ್ಕಾರ ಉಳ್ಕೊಂಡಿದೆ. ಮುಂದಿನ ಎಲೆಕ್ಷನ್ ಅಲ್ಲಿ ನಮ್ಮ ಸರ್ಕಾರನೇ ಬರುತ್ತೆ ಅನ್ನೋಷ್ಟು ಶಕ್ತಿ ತುಂಬಿದಾನ ಅವನು.
ಅವನ ತ್ಯಾಗ ಬಲಿದಾನಕ್ಕೆ ನಾವೆಷ್ಟು ಧನ್ಯವಾದಗಳನ್ನ ಹೇಳಿದ್ರು ಕಡಿಮೆನೆ. ಅವನು ಬದುಕಿದ್ರೆ ಈ ಸಾರಿ ಕಾರ್ಪೊರೇಷನ್ ಎಲೆಕ್ಷನ್ ಅಲ್ಲಿ ನಿಮ್ ಕಾಲೋನಿಯಿಂದ ಅವನಿಗೆ ಟಿಕೆಟ್ ಕೊಟ್ಟು ಕಾರ್ಪೊರೇಟರ್ ಆಗಿ ಗೆಲ್ಲಿಸ್ಕೊಂಡ್ ಬರ್ತಾ ಇದ್ರು. ಆದ್ರೆ ದುರಾದೃಷ್ಟ ಅವನು ನಮ್ಮನ್ನ ಬಿಟ್ಟು ಹೊರಟೋದ. ಹಾಗಂತ ನಾವು ಸುಮ್ಮನೆ ಇರೋದಕ್ಕಾಗೋದಿಲ್ವಲ್ಲ. ನೋಡಿ, ಅವನ ತ್ಯಾಗನ ಹಣದಿಂದ ಅಳಿತಾ ಇದೀವಿ ಅಂತ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಕೊಡ್ರಿ ಅದು. ಸುಮ್ಮನೆ ಅವ್ರೆ, ಇದರಲ್ಲಿ ಪಾರ್ಟಿ ಫಂಡ್ ಕೊಟ್ಟಿರೋ 10 ಲಕ್ಷ ರೂಪಾಯಿ ಚೆಕ್ ಇದೆ, ದಯವಿಟ್ಟು ತಗೊಳ್ಳಿ. ಸುಮನ್ ಅವರೇ, ಬೇಡ ಅಂತ ಹೇಳಬೇಡಿ. ರಾಜೇಶ ತುಂಬ ಕನಸುಗಳನ್ನ ಇಟ್ಕೊಂಡಿದ್ದ. ಅವನು 100 ಕನಸುಗಳನ್ನ ಈಡೇರ್ಸಕ್ಕಾಗದೇ ಇದ್ರು ಇದರಿಂದ ಅವನು 1 ಕನಸಾದ್ರೂ ಈಡೇರುತ್ತೆ. ದಯವಿಟ್ಟು ತಗೊಳ್ಳಿ, ಯೋಚನೆ ಮಾಡಬೇಡಿ ಸುಮನ್ ಅವರೇ. ಇದು ನಿಮ್ಮ ತಂಗಿ ಓದ್ಗಾಗುತ್ತೆ, ಅವ್ರ ಭವಿಷ್ಯಕ್ಕಾಗುತ್ತೆ. ಇದನ್ನ ರಾಜೇಶನೇ ಸಂಪಾದಿಸಿ ನಿಮ್ಗೆ ಕೊಟ್ಟಿದ್ದು ಅಂತ ಅಂದ್ಕೊಳ್ಳಿ. ದಯವಿಟ್ಟು ತಗೊಳ್ಳಿ ಪ್ಲೀಸ್. ತಗೊಂಡಿರೋ ಸಾಲ ವಾಪಸ್ ಕೊಡದೇ ಇದ್ರೆ ಎಲ್ಲ ಮನೆಗಳಿಗೂ ಬೀಗ ಹಾಕೋಗ್ತೀನಿ ಅಂತ ಹೇಳೋಗಿದ್ದಾನೆ. ನಾಳೆವರೆಗೂ ಟೈಮ್ ಕೊಟ್ಟೋಗಿದ್ದೇನೆ ಸುಮ್ಮನೆ. ಕೊಟ್ಟಿರೋ ಸಾಲ ವಾಪಸ್ ಕೊಡ್ಲಿಲ್ಲ ಅಂದ್ರೆ ಎಲ್ರು ಬೀದಿಗೆ ಬಿಸಾಕ್ತೀನಿ ಅಂತ ಹೆದರ್ಸೋಗವ್ನೆ. ತೀರ್ಥ, ಇಲ್ಲ ಸರ್, ನೀವೇ ಕೊಡಿ. ತಗೊಳಮ್ಮ. ನಾಳೆವರೆಗೂ ಟೈಮ್ ಕೊಟ್ಟಿದ್ದಾನಲ್ವಾ ಅಣ್ಣ ಕಾಶಿ, ತಗೊಳ್ಳಿದನು. ಈ ಕಾಲೋನಿಲಿ ಯಾರ್ಯಾರು ಆ ವಿಜಯಮ್ಮನ ಹತ್ರ ಎಷ್ಟೇ ಸಾಲ ಮಾಡಿದಿರೋ ಎಲ್ಲರೂ ಸಾಲ ತೀರ್ಸಿ ಸಾಲದ ಪತ್ರನ ವಾಪಸ್ ಇಸ್ಕೊಂಡ್ ಬನ್ನಿ. ಅಯ್ಯಯ್ಯೋ ಸುಮಿ, ಈ ಹಣನ ನಿಮ್ ಕುಟುಂಬಕ್ಕೆ ಅಂತಾನೆ ಕೊಟ್ಟಿರೋ ಕಣವ. ನೀವೆಲ್ರೂ ನನ್ ಕುಟುಂಬನೇ ಅಲ್ವಾ ಅಣ್ಣ. ಅವತ್ ನಾನ್ ಕಷ್ಟದಲ್ಲಿ ಇದೀನಿ ಅಂತ ನೀವೆಲ್ರೂ ನನ್ ಸಹಾಯಕ್ ನಿಂತ್ರಿ. ಅವತ್ ನನ್ ಸಹಾಯ ಮಾಡಿದಕ್ಕೆ, ನನ್ ಬೆಂಬಲವಾಗಿ ನಿಂತಿದ್ದಕ್ಕೆ ಅಲ್ವಾ ಇವತ್ತ ಆ ಕಾಶಿ ಕೆಂಗಣ್ಣಿಗೆ ನೀವೆಲ್ರೂ ಗುರಿಯಾಗಿರೋದು, ಅವ್ನು ನಿಮ್ ವಿರುದ್ಧ ನಿಂತಿರೋದು. ಅವತ್ತು ನೀವೆಲ್ರೂ ನನ್ನನ್ನು ಉಳಿಸಿದ್ರಿ. ಇವತ್ ನಿಮ್ ಎಲ್ರ ಋಣ ತೀರ್ಸೋದಕ್ಕೆ ಆ ದೇವ್ರು ನನ್ಗೊಂದು ಅವಕಾಶ ಮಾಡ್ಕೊಟ್ಟಿದ್ದಾನೆ. ತಗೊಳ್ಳಿ ಅಣ್ಣ, ದಯವಿಟ್ಟು ಬೇಡ ಅಂತ ಹೇಳ್ಬೇಡಿ. ರಾಮಕ್ಕ, ಮುನಿಯಕ್ಕ, ತಗೊಳ್ಳಿ. ಈ ಹಣ ತಗೊಂಡು ನಿಮ್ ಸಾಲ ತೀರ್ಸಿ. ಮೇಡಮ್ ಅಣ್ಣ, ನೀವು ಇಲ್ಲಿ ತೀರ್ತಾ ಇರ್ಲಿ. ಸಾಹೇಬ್ರು ಅಲ್ಲಿದಾರ. ಸುಮ್ಮಿ, ನೀನ್ ದೇವತೆ ಕಣಮ್ಮ, ದೇವತೆ. ಕೊಡೋ ಭಗವಂತಂಗೂ ನಿನ್ನಷ್ಟು ಕರುಣೆ ಬುದ್ಧಿ ಇರಕ್ಕಿಲ್ಲವಾ? ಕೈ ಮುಗಿದ್ ಕಷ್ಟ ಹೇಳ್ಕೊಂಡ್ರು ಆ ಭಗವಂತ ಕರುಣೆ ತೋರ್ಸೋದ್ ಕಷ್ಟ ಇದೆ. ಅಂಥದ್ರಲ್ಲಿ ಕಷ್ಟ ಅಂತ ಹೇಳ್ಕೊಂಡಿದ ತಕ್ಷಣ ಪರಿಹಾರ ತೋರಿಸ್ಬಿಟ್ಟಿಯಲ್ಲ ಸುಮ್ಮನೆ. ಸುಮನ್ ಅವರೇ, ಇದು ನಿಮ್ ದುಡ್ಡು, ನೀವಿಟ್ಕೊಳ್ಳಿ. ಆ ಕಾಶಿ ವಿಚಾರ ನಂಗ್ ಬಿಡಿ. ಬಡ್ಡಿಗೆ, ಚಕ್ರ ಬಡ್ಡಿಗೆ ಹಣ ಕೊಡೋದು ಕಾನೂನು ಪ್ರಕಾರ ಅಪರಾಧ. ಅವನ್ನ ನಾನ್ ನೋಡ್ಕೋತೀನಿ, ಜೈಲ್ ಸೇರೋ ಹಾಗೆ ಮಾಡ್ತೀನಿ. ನೀವ್ಯಾರು ಅವನಿಗೆ 1 ಪೈಸೆ ಕೊಡೋದ್ ಬೇಕಾಗಿಲ್ಲ. ಅವನ್ ನಿಮ್ಮೇಲೆ ದಬ್ಬಾಳಿಕೆ ಮಾಡೋದಕ್ಕೂ ನಾನ್ ಬಿಡಲ್ಲ. ಬೇಡ ಕೌನ್ಸಿಲರ್ ಸಾಹೇಬ್ರೆ, ನಮ್ಗ್ ಕಷ್ಟ ಇದೆ ಅಂತ ಅವ್ರ ಮುಂದೆ ಕೈ ಚಾಚಿದಾಗ ಬಡ್ಡಿಗೋ ಇನ್ನೊಂದಕ್ಕೋ ಸಾಲ ಕೊಟ್ಟು ಸಹಾಯ ಮಾಡಿದ್ದಾರೆ. ಈಗ ನಮ್ ಕಷ್ಟ ತೀರಿದ್ಮೇಲೆ ಬಡ್ಡಿಗೆ ಹಣ ಕೊಟ್ಟಿದ್ ಅಪರಾಧ ಅಂತ ಹೇಳೋದು ಯಾವ ನ್ಯಾಯ ಹೇಳಿ? ಸಾಲ ತಗೊಂಡಿದ್ ನಿಜ ಅಲ್ವಾ? ಬಡ್ಡಿಗೆ ಒಪ್ಕೊಂಡಿದ್ದು ನಿಜ ತಾನೆ. ಅದನ್ನ ತೀರ್ಸೋದು ನಮ್ ಧರ್ಮ. ಅಯ್ಯೋ, ಏನಾಯ್ತು ಮಗಳೇ? ಜಾಗ ಬಿಡಿ, ಜಾಗ ಬಿಡಿ.
ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ. ಜಾಗ ಬಿಡಿ.